व्यति पराशरसूनुः सत्यवती हृदयनन्दनो व्यासः यस्य आस्यकमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಭೋಜನ ರಸವಿಭಾಗ ಸಂಧಿಯಲ್ಲಿ 27 ಪದ್ಯಗಳನ್ನು ನಾವು ಈ ಮೊದಲು ನಿನ್ನೆ ತನಕ ನೋಡಿದ್ದೇವೆ. ಇನ್ನು 3 ಪದ್ಯಗಳು ಈ ಸಂಧಿಯಲ್ಲಿವೆ. ಈ 3 ಪದ್ಯಗಳ ವಿವರಣೆ ಎಷ್ಟೊತ್ತಿಗೆ ಮುಗಿಯಿತೋ ಅಷ್ಟೊತ್ತಿಗೆ ಇವತ್ತು ಮುಕ್ತಾಯ ಮಾಡಿಬಿಡೋದು, 8 ಗಂಟೆ ನೋಡೋದು. ಇವಾಗ ಭಗವಂತ ಏನನ್ನ ಭೋಗ ಮಾಡಿದರೂ ಅವನಿಗೆ ಲೇಪ ಇಲ್ಲ. ಅವನು ಪೂತನಾ ಜೀವಿತಹರಹ, ಪೂತನೆಯ ವಿಷವನ್ನು ಕುಡಿದವನು. ಅದರಿಂದ ವಿಷ, ಅಮೃತ, ಭೋಜ್ಯ, ಅಭೋಜ್ಯ, ಶುಭ ಅಥವಾ ಅದರ ದುಷ್ಟ ಅನ್ನತಕ್ಕಂಥ ವಿಭಾಗ ಅದು ನಮ್ಮ ಈ ಸೀಮಿತವಾಗಿರತಕ್ಕಂಥ ಬದುಕಿಗೆ ಸಂಬಂಧಪಟ್ಟದ್ದು. ಭಗವಂತನಿಗೆ ಎಲ್ಲವೂ ಕೂಡ ಶುಭವ ಅನ್ನತಕ್ಕಂಥ ಮಾತನ್ನ ಹಿಂದೆ ಹೇಳಿದರು. ಈಗ ಅವರು ಮುಂದೆ ಹೇಳುವಂತಹದ್ದು ಭಗವಂತನ ಅಚ್ಛಿನ್ನ ಭಕ್ತರು, ಭಗವಂತನ ಅಂತರಂಗ ಭಕ್ತರು ಕೂಡ ಅಂಥ ಎತ್ತರವನ್ನು ಏರಿದಾಗ ಭಗವಂತನ ಮಾತೇನು, ಭಗವಂತನ ಏನನ್ನು ಭೋಗಿಸಿದರೂ ಕೂಡ ಅವನಿಗೆ ಅಶುಭ ಭೋಗ ಇಲ್ಲ ಅನ್ನೋದು ಭಗವಂತನಿಗೆ ಮಾತ್ರ ಅಲ್ಲ, ಭಗವಂತನ ಭಕ್ತರಿಗೆ ಕೂಡ, ಭಗವಂತನ ಅನುಗ್ರಹ ಪಾತ್ರರಾದವರು. ಅದನ್ನೇ ನಿನ್ನೆ ಒಂದು ಮಾತು ಹೇಳಿದೆ ನಾನು, ಭಗವಂತನ ಭಕ್ತರಾದವರು ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಂತ ಭೀಮಸೇನ, ದುರ್ಯೋಧನ ಭೀಮಸೇನಿಗೆ ವಿಷದ ಹಾವುಗಳಿಂದ ಕಡಿಸಿದ, ವಿಷದ ಅನ್ನವನ್ನ ಉಣ್ಣಿಸಿದ, ಏನೂ ಆಗಲಿಲ್ಲ. ಯಾವ ವಿಷ ಪ್ರಯೋಗವೂ ಕೂಡ ಆತನ ಮೇಲೆ ಏನೂ ಪರಿಣಾಮ ಮಾಡಲಿಲ್ಲ. ಆ ಅನ್ನವನ್ನ ಅವನು ಉಣ್ಣಬಾರದು, ಉಂಡ್ರೆ ಅಪಾಯ ಆದೀತು ಅಂತ ಹೆದರಿ ಯುಯುತ್ಸು ಅನ್ನತಕ್ಕಂಥವ, ದುರ್ಯೋಧನನ ತಮ್ಮನೇ ಅವನು, ಅಂದ್ರೆ ಗಾಂಧಾರಿಯ ಮಗ ಅಲ್ಲ, ಧೃತರಾಷ್ಟ್ರನ ಮಗ. ಅವನು 100 ಜನರು ಗಾಂಧಾರಿ ಮಕ್ಕಳ ಜೊತೆಗೆ ಇನ್ನೊಬ್ಬ ಮಗ ಯುಯುತ್ಸು ಅಂತ ಇದ್ದ. ಅವನು ಬಹಳ ಒಳ್ಳೆಯ ಹುಡುಗ, ತುಂಬಾ ಸಾತ್ವಿಕ. ಅವನು ತಮ್ಮ ಅಣ್ಣಂದಿರೆಲ್ಲ ಪಾಂಡವರನ್ನು ದ್ವೇಷ ಮಾಡುವುದು ನೋಡಿ ನೊಂದುಕೊಂಡವ. ಅವನಿಗೆ ಈ ವಿಷಯ ತಿಳಿದು, ಭೀಮಸೇನನ ಅಡಿಗೆಯಲ್ಲಿ ವಿಷ ಹಾಕಿದ್ದಾರೆ ಅಂತ ಅನ್ನುವುದನ್ನು ತಿಳಿದು ಭೀಮಸೇನನಿಗೆ ಹೋಗಿ ಹೇಳ್ತಾನೆ, ನೀನು ಉಣ್ಣಬೇಡ, ಇವತ್ತು ನಿನ್ನ ಊಟಕ್ಕೆ ವಿಷ ಹಾಕಿದ್ದಾರೆ ಅಂತ ಯುಯುತ್ಸು ಹೇಳ್ತಾರೆ. ಯಾಕೆಂದ್ರೆ ಯುಯುತ್ಸುವಿಗೆ ಭಯ, ಉಂಡ್ರೆ ಎಲ್ಲಿ ಅಪಾಯ ಆಗುತ್ತೋ ಜೀವಕ್ಕೆ ಅಂತ. ಆ ವಿಷದ ಅನ್ನವನ್ನ ಗೊತ್ತಿದ್ದು ಭೀಮಸೇನ ಉಂಡ. ಯಾಕೆಂದ್ರೆ ವಿಷಮಪ್ಯಮೃತಂ ಭವೇತ್ ಅಂತ, ಈಶ್ವರೇಚ್ಛಯ, ಭಗವಂತ ಬಯಸಿದರೆ ಭಕ್ತರು ಕುಡಿದ ವಿಷವೂ ಅಮೃತವಾಗತ್ತೆ, ಭಗವಂತನಿಗೆ ವಿಷ ತಟ್ಟತ್ತೇನು. ಆದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗದೇ ಇದ್ದವರು ಅಮೃತ ಕುಡಿದ್ರೂ ಅದು ವಿಷ ಆಗಬಹುದು. ಅದರಿಂದ ಯಾವುದು ಶುಭ, ಯಾವುದು ಅಶುಭ, ಯಾವುದು ನಾವು ದಕ್ಕಿಸಿಕೊಳ್ಳಬಹುದಾದ್ದು, ಯಾವುದು ದಕ್ಕಿಸಲಾಗದ್ದು ಅನ್ನೋದು ಭಗವಂತನ ಅನುಗ್ರಹ ಮತ್ತು ಭಗವಂತನ ಆಕ್ರೋಶ ಅಥವಾ ಅವನ ಅನುಗ್ರಹದ ಅಭಾವ ಇದನ್ನು ಹೊಂದಿಕೊಂಡಿದೆ. ಹೀಗಿರುವಾಗ ಭಗವಂತನಿಗೆ ಯಾವುದೇ ಲೇಪ, ಯಾವುದೇ ವಿಧದ ಆಹಾರದಿಂದ ಅವನಿಗೆ ಲೇಪ ಆಗುವುದು, ಲೇಪ ತಟ್ಟುವುದು ಅಂದ್ರೆ ಏನು ಅನ್ನೋ ಮಾತನ್ನ ಹೇಳುವುದಕ್ಕೋಸ್ಕರ ಮುಂದಿನ ಪದ್ಯ. ಅದರಲ್ಲಿ ಅದನ್ನೇ ಹೇಳ್ತಾರೆ, ಭಗವಂತನ ಅಂತರಂಗ ಭಕ್ತರು, ಏಕಾಂತ ಭಕ್ತರಾದ ವಾಯುದೇವರಿಗೆ ವಿಷ ತಟ್ಟಲಿಲ್ಲ, ಭಗವಂತನಿಗೆ ಭೂತನಿಯ ವಿಷ ಆಗಲಿ ಅಥವಾ ಇನ್ನೊಂದು ದೋಷ ಆಗಲಿ ತಟ್ಟುವುದು ಹೇಗೆ ಅಂತ. ಭಗವಂತ ವಾಯುದೇವರಿಗೆ ವಿಷ ತಟ್ಟಲಿಲ್ಲ ಅನ್ನುವುದನ್ನ ಭೀಮಸೇನನ ರೂಪದಲ್ಲಿ ಅವತಾರದಲ್ಲಿ ತೋರಿಸಿಕೊಟ್ಟದ್ದು ಉಂಟು.
ಮೂಲ ರೂಪದಲ್ಲಿ ವಾಯುದೇವರು ವಿಷಪಾನ ಮಾಡಿದ್ಯಲ್ಲಿ ಅಂದ್ರೆ ಅದು ಇವತ್ತು ಪುರಾಣಗಳಲ್ಲಿ ಎಲ್ಲಿಯೂ ಇಲ್ಲದ ಒಂದು ಕಥೆ. ಅದನ್ನ ದಾಸರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಪೇಳಲೇನು ಸಮೀರದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ, ತದ್ದಾಸನೋರ್ವನು ಅಮೃತ ನೆನೆಸಿದನು. ಶ್ರೀ ಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳ ಉಂಬನು, ಉಪಚಯದ ಏಳಿಗೆಗಳು ಅವಗಿಲ್ಲವೆಂದಿಗೂ ಸ್ವರಸಗಳ ಬಿಟ್ಟು. ಪೇಳಲೇನು ಅಂತ ಭಗವಂತನಿಗೆ ಅಶುಭದ ಸ್ಪರ್ಶ ಇಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನೋ, ಯಾಕೆಂದ್ರೆ ಭಗವದ್ ಭಕ್ತರಿಗೇ ಇಲ್ಲ, ಭಗವಂತನ ಅಂತರಂಗ ಭಕ್ತರಿಗೆ ಅಶುಭದ ಸ್ಪರ್ಶ ಆಗುವುದಿಲ್ಲ ಅಂತಂದಾಗ ಭಗವಂತನಿಗೆ ಅಶುಭದ ಸ್ಪರ್ಶ ಇಲ್ಲ ಅಂತ ಅನ್ನುವುದನ್ನ ಪ್ರತ್ಯೇಕವಾಗಿ ಹೇಳಬೇಕೇನು ಅಂತ ಹೇಳ್ತಾರೆ. ಅದರಲ್ಲಿ ಭಗವದ್ ಭಕ್ತರಲ್ಲಿ ಅತ್ಯಂತ ಮುಖ್ಯ ಭಕ್ತ, ಭಗವಂತನ ಏಕಾಂತ ಭಕ್ತ ಅಂತ ವಾಯುದೇವರನ್ನ ಶಾಸ್ತ್ರಗಾರರು ಪರಿಗಣನೆ ಮಾಡ್ತಾರೆ. ಏಕಾಂತ ಭಕ್ತ ಅಂತಂದ್ರೆ ಏನು ಡೆಫಿನಿಷನ್? ಏಕಾಂತಾನಾಂ ನಕಸ್ಸಿಚಿದರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ ಅಂತ ಆಚಾರ್ಯರು ಮಂಗಲಾಚರಣೆ ಮಾಡುವಾಗ, ಭಗವಂತನನ್ನು ಸ್ತೋತ್ರ ಮಾಡುವಾಗ ಗ್ರಂಥದ ಕೊನೆಯಲ್ಲಿ ಆರಂಭದಲ್ಲಿ ಏನು ಹೇಳ್ತಾರೆ ಅಂದ್ರೆ ಪ್ರೇಷ್ಠತಮಾಯ ಮೇ ಅಂತ ಹೇಳ್ತಾರೆ. ನನಗೆ ಅತ್ಯಂತ ಪ್ರಿಯನಾದ ದೇವರಿಗೆ ನಮಸ್ಕಾರ ಅಂತ. ಅವರು ಹೆಚ್ಚಿನ ಯಾವುದೇ ಸಂದರ್ಭದಲ್ಲಿ ಹೇಳುವಾಗಲೂ ಅವನು ಜ್ಞಾನಾನಂದಾದಿ ಗುಣಗಳನ್ನು ಹೇಳಿದ್ರು ಇದನ್ನು ಹೇಳದೇ ಇರುವುದಿಲ್ಲ. ಪ್ರೇಷ್ಠತಮಾಯತ ಮೇ ಅಂತ, ನನಗೆ ಪ್ರಿಯವಾದ ವಸ್ತುಗಳಲ್ಲೇ ಅತ್ಯಂತ ಶ್ರೇಷ್ಠ ಪ್ರಿಯವಾದ ವಸ್ತು ಅಂತ. ಆಮೇಲೆ ಅಲ್ಲಿ ಯೋ ಮೇ ಪ್ರಿಯತಮೋ ನಿತ್ಯಂ, ನನಗೆ ಅವನು ಪ್ರಿಯ, ಅವನಿಗೆ ನಾನು ಪ್ರಿಯ ಅಂತ ಕೆಲವು ಕಡೆ ಹೇಳಿಕೊಳ್ತಾರೆ. ನನಗೆ ಅತ್ಯಂತ ಪ್ರಿಯನಾದವ ಭಗವಂತನ ಅತ್ಯಂತ ಪ್ರೀತಿ ಪಾತ್ರನನ್ನು ನಾನು. ಒಂದು ಕಡೆ ತತ್ಪ್ರಸಾದ ಬಲೋದ್ಧತಃ ಜಾನನ್ ತತ್ಪ್ರಸಾದಾತ್ ಅಂತ ಒಂದು ಕಡೆ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸರ್ವಶಾಸ್ತ್ರಗಳನ್ನ ನಾನು ಬಲ್ಲೆ. ಯಾವುದ ಕಾರಣದಿಂದ ಅಂದ್ರೆ ನನಗೆ ಒಂದು ಎಲ್ಲವನ್ನೂ ಬಲ್ಲೆ ಅಂತಕ್ಕಂಥ ಅಭಿಮಾನ ಇದೆ ಅಂತ, ಉದ್ಧತ್ಯ ಇದೆ ಅಂತಾರೆ, ಉದ್ಧತಃ ಅಂತ. ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಅನ್ನತಕ್ಕಂಥ ಉದ್ಧತ್ಯ ಇದೆ. ಆ ಉದ್ಧತ್ಯ ಬಂದದ್ದು ಯಾವುದರಿಂದ ಗೊತ್ತೋ? ತತ್ಪ್ರಸಾದ, ಭಗವಂತನ ಅನುಗ್ರಹದ ಬಲ ಅದು. ಅದರಿಂದ ಆ ರೀತಿ ನನಗೆ ಔದ್ಧತ್ಯ ಅಂದ್ರೆ ಕಾನ್ಫಿಡೆನ್ಸ್ ಅಂತ ಅರ್ಥ. ಔದ್ಧತ್ಯ ಅಂದ್ರೆ ನಾವು ಏನೋ ಬಹಳ ಉದ್ಧತ ಅಂತ ಹೇಳ್ತೇವಲ್ಲ, ಯಾವಾಗಲೂ ಉದ್ಧತ ಅನ್ನೋದು ದೋಷ ಆಗುವುದು ಎಲ್ಲಿ ಗೊತ್ತೋ? ಇಲ್ಲದೇ ಇದ್ದ ಸಂಗತಿಯ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಔದ್ಧತ್ಯ ದೋಷ. ಇದ್ದ ಸಂಗತಿಯ ಬಗ್ಗೆ ಕಾನ್ಫಿಡೆನ್ಸ್ ಔದ್ಧತ್ಯ ದೋಷ ಅಲ್ಲ. ಇಲ್ಲದೇ ಇದ್ದದ್ದನ್ನ ತಿಳ್ಕೊಂಡು ನಾವು ಬಹಳ ದೊಡ್ಡ ಮನುಷ್ಯರು ಅಂತ ತಿಳ್ಕೊಳ್ತೇವಲ್ಲ, ಅದು ಓವರ್ ಕಾನ್ಫಿಡೆನ್ಸ್ ಅಂತೇವಲ್ಲ. ಉದ್ಧತ ಅಂದ್ರೆ ಓವರ್ ಕಾನ್ಫಿಡೆಂಟ್ ಅಂತ ಅನ್ನುವಂಥ ಅರ್ಥವೂ ಇದೆ. ಅದಲ್ಲ, ಬರೇ ಕಾನ್ಫಿಡೆಂಟ್ ಅನ್ನೋ ಅರ್ಥವೂ ಇದೆ. ಇಲ್ಲಿ ಆಚಾರ್ಯ ಹೇಳಿದ್ರು, ನನಗೆ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ, ನಾನು ಎಲ್ಲವನ್ನೂ ತಿಳಿದವನು ಅನ್ನೋ ಆತ್ಮವಿಶ್ವಾಸ ಇದೆ. ಅದಕ್ಕೆ ಕಾರಣ ಜಾನನ್ ತತ್ಪ್ರಸಾದಾದೇವ ಅಂತ, ಭಗವಂತನ ಅನುಗ್ರಹದಿಂದ ನನಗೆ ಎಲ್ಲ ವಿಷಯ ತಿಳಿದು ಬಿಟ್ಟಿದೆ ಅಂತ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ ಅವರು. ವಿಷ್ಣೋರಾಜ್ಞಾಂ ಅವಾಪ್ಯೈವ, ನಾನು ಈ ಗ್ರಂಥ ಬರೀಬೇಕಾಗಿದ್ರೆ ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ ಮತ್ತು ಈ ಗ್ರಂಥ ಬರೀ ಅಂತ ಗ್ರಂಥ ರಚನೆ ಮಾಡಲಿಕ್ಕೆ ಭಗವಂತನ ಆದೇಶ ಇದೆ ನನಗೆ ಅಂತ ಹೇಳ್ತಾನೆ. ಪ್ರಾಯಃ ಇತಿಹಾಸದಲ್ಲಿ ಅಷ್ಟೋ ಮಂದಿ ಮತಾಚಾರ್ಯರನ್ನ ಈ ಇತಿಹಾಸ ನೋಡಿದೆ. ಅವರು ಯಾರು ಇಷ್ಟು ಕಾನ್ಫಿಡೆನ್ಸಿನ ಜೊತೆಗೆ ನಾನು ಭಗವಂತನ ಅತ್ಯಂತ ಪ್ರೀತಿಗೆ ಪಾತ್ರನಾದವ, ಅವನ ಅನುಗ್ರಹದಿಂದ ನಾನು ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ಮತ್ತು ನಿಮಗೆ ಅದನ್ನು ಹೇಳಬೇಕು ಅಂತ ಅವನ ಆದೇಶವನ್ನು ಪಡೆದು ಬಂದಿದ್ದೇನೆ ಅಂತ ಹೇಳಿಕೊಂಡವರಿಲ್ಲ. ಆಚಾರ್ಯರು ಅನೇಕ ಗ್ರಂಥಗಳಲ್ಲಿ ಈ ಮಾತನ್ನ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹಾಗೆ ತಾನು ಭಗವಂತನ ಏಕಾಂತ ಭಕ್ತ, ವಾಯುದೇವರು ಅಂತರಂಗ ಭಕ್ತ, ಏಕಾಂತ ಭಕ್ತ ಅನ್ನತಕ್ಕಂಥ ಮಾತನ್ನು ಕೂಡ ಆಚಾರ್ಯರು ಹೇಳ್ತಾರೆ. ಏಕಾಂತ ಭಕ್ತ ಅನ್ನೋದನ್ನು ಡೆಫಿನಿಷನ್ ಆಚಾರ್ಯರು ಹೇಳ್ತಾರೆ, ಏಕಾಂತಾನಾಂ ನಕಸ್ಯಚಿದರ್ಥೇ ನಾರಾಯಣೋ ದೇವಃ ಅಂತ. ಎಲ್ಲರೂ ಭಗವಂತನನ್ನು ಭಕ್ತಿ ಮಾಡ್ತಾರೆ, ಆರಾಧಿಸ್ತಾರೆ. ಆದರೆ ಭಗವಂತನನ್ನು ಆರಾಧಿಸುವುದು, ಭಗವಂತನಲ್ಲಿ ಭಕ್ತಿ ಮಾಡುವುದು ಯಾಕೆ
ಯಾವುದೋ ಒಂದು ಉದ್ದೇಶ ಇರ್ತದೆ, ನಮಗೆ ಏನೋ ಒಂದು ಆಗಬೇಕು, ಅದಕ್ಕೋಸ್ಕರ ದೇವರಿಗೊಂದು ಸೇವೆ ಕೊಡುವುದು. ನಮ್ಮ ಭಕ್ತಿಗೆ ಒಂದು ಉದ್ದೇಶ ಇರ್ತದೆ. ಭಗವಂತನನ್ನು ನಾವು ಆರಾಧಿಸುವುದು, ನಮಗೇನೋ ಗ್ರಹಚಾರ ಪರಿಹಾರ ಬೇಕು, ಸ್ವಾಮಿ ದೇವರೇ ಗ್ರಹಚಾರ ಪರಿಹಾರ ಆದರೆ ಒಂದು ಸರ್ವ ಸೇವೆ ಕೊಡಿಸ್ತೇನೆ ಅಂತ. ಹಾಗಾಗಿ ಭಗವಂತ ನಮಗೆ ಬೇಕಾಗುವುದು ನಮ್ಮ ಯಾವುದೋ ಸ್ವಂತದ ಸಾಧನೆಗೋಸ್ಕರ. ಅದು ಅಲ್ಲದೇ ಇದ್ರೂ ಈ ಐಹಿಕ ಸಾಧನೆಯನ್ನು ಯಾವುದನ್ನೂ ಬಯಸದೇ ಇದ್ದಂಥ ಜ್ಞಾನಿಯೂ ಕೂಡ ಭಗವಂತನನ್ನು ಯಾಕೆ ಆರಾಧಿಸ್ತಾನೆ ಅಂದರೆ ಮೋಕ್ಷ ಸಿಗಬೇಕು ಅಂತ, ಈ ಸಂಸಾರ ಬಂಧನದಿಂದ ಬಿಡುಗಡೆಯಾಗಬೇಕು ಅನ್ನೋದು. ಅದು ಒಂದು ಸ್ವಾರ್ಥವೇ ಅಲ್ವಾ. ನನಗೆ ಈ ದುಃಖ, ಈ ಸಾಮಾನ್ಯ ಜನರು ಸಣ್ಣ ದುಃಖ ಪರಿಹಾರ, ದೊಡ್ಡವರು ದೊಡ್ಡ ದುಃಖ ಪರಿಹಾರ ಅಷ್ಟೇ. ಇದು ನಮಗೆ ಈ ಮನೆ ತಾಪತ್ರೆ ಪರಿಹಾರ ಆಗಬೇಕು, ಬಡತನ ಸಂಪತ್ತು ಬರಬೇಕು, ಇದು ಸಣ್ಣ ಪರಿಹಾರ. ದೊಡ್ಡವರು ಇಡೀ ಸಂಸಾರದ ದುಃಖವೇ ಬೇಡ, ಪರ್ಮನೆಂಟ್ ಸುಖ. ಇದು ಒಂದು ಸ್ವಾರ್ಥವೇ ಅಲ್ವಾ. ಅಂತೂ ದೇವರು ಬೇಕಾಗುವುದು ಯಾಕೆಂದ್ರೆ ನಮ್ಮ ಸ್ವಂತ ಸುಖಕ್ಕೋಸ್ಕರ ಅನ್ನೋದೊಂದು ಗ್ಯಾರಂಟಿ. ಅದು ಮೋಕ್ಷವನ್ನು ಬಯಸುವವರು ಕೂಡ ಸುಖಮೇವ, ಇದನ್ನೇ ಶಾಸ್ತ್ರದ ಪೀಠಿಕೆಯಲ್ಲಿ ಎಲ್ಲರೂ ಹೇಳಿದಾಗ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂದಿತಿ ಸರ್ವಾಪೇಕ್ಷಿತ ಮೋಕ್ಷಸ್ಯ ಅಂತ. ಎಲ್ಲರಿಗೂ ಅಪೇಕ್ಷಿತವಾದ ಭಗವಂತ ಅಲ್ಲ ಮೋಕ್ಷ. ನನಗೆ ದುಃಖ ಇಲ್ಲದ ಸುಖ ಆಗ್ಬೇಕು, ಅದಕ್ಕೋಸ್ಕರ ದೇವರು ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ದುಃಖ ಇಲ್ಲ ಸುಖ ಆಗ್ಬೇಕಾದ್ರೆ ದುಃಖ ಇಲ್ಲದ ಸುಖ ಸ್ವರೂಪನಿಗೆ ಶರಣಾಗಬೇಕು. ನಿನ್ನ ಹತ್ರ ಉಂಟಲ್ವಾ, ನನಗೂ ಆ ರೀತಿಯ ಒಂದು ಸ್ಥಿತಿಯನ್ನು ತಂದುಕೊಡುವುದು. ಇದಕ್ಕೋಸ್ಕರ ದೇವರು ಬೇಕಾಗುವುದು. ಅರ್ಥಾತ್ ಪ್ರತಿಯೊಬ್ಬರಿಗೂ ಮೋಕ್ಷಾಪೇಕ್ಷಿಗಳಾದಂಥ ಉತ್ತಮ ಜ್ಞಾನಿಗಳಿಗೂ ಭಗವಂತ ಬೇಕಾಗುವುದು ಅವರ ಸ್ವಂತದ ಸ್ವಾರ್ಥಕ್ಕೋಸ್ಕರ. ಈ ಸ್ವಾರ್ಥ ಇಲ್ಲದೆ ಭಗವಂತನನ್ನ ಪ್ರೀತಿಸಬಹುದು ಅಂತಾರೆ ಆಚಾರ್ಯ. ಮೋಕ್ಷ ಕೂಡ ಬಯಸಬಾರದು ಭಗವಂತನ ಹತ್ರ. ಮೋಕ್ಷವನ್ನೂ ಬಯಸದೆ ಭಗವಂತ ಯಾಕೆ ಅಂದರೆ ಭಗವಂತನಿಗೋಸ್ಕರ ಭಗವಂತನನ್ನು ಪ್ರೀತಿಸುವುದು. ಪ್ರೀತಿಗೋಸ್ಕರ ಪ್ರೀತಿ, ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಅಲ್ಲ. ಆ ರೀತಿ ಇರುವುದು ಏಕಾಂತ ಭಕ್ತಿ. ಭಗವಂತನಲ್ಲಿ ಮೋಕ್ಷವನ್ನು ಕೊಡುವಂತ ಕೂಡ ಕೇಳದೇ ಇರಬೇಕು ಅಂತ. ಅಂಥ ಕೇವಲ ಭಗವಂತನಿಗಾಗಿ ಭಗವಂತನನ್ನು ಪ್ರೀತಿಸುವ ಭಕ್ತರನ್ನ ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಏಕಾಂತಾನಾಂ ನಕಸ್ಯಚಿತ್ ಅರ್ಥೆ, ಅವರಿಗೆ ಏಕ ಅಂತ, ಒಂದೇ ಗುರಿ ಅಂದ್ರೆ ಭಗವಂತನನ್ನು ಪ್ರೀತಿಸುವುದು, ಬೇರೆ ಗುರಿಯೇ ಇಲ್ಲ ಜೀವನದಲ್ಲಿ. ಅಂಥವರು ನಕಸ್ಯಚಿದರ್ಥೇ ನಾರಾಯಣೋ ದೇವ, ಅವರಿಗೆ ಮೋಕ್ಷಕ್ಕೋಸ್ಕರ ಭಗವಂತ ಅಲ್ಲ, ಭಗವಂತನಿಗೋಸ್ಕರ ಮೋಕ್ಷ. ಮೋಕ್ಷದಲ್ಲಿ ನಿರಂತರ ಭಗವಂತನ ಸಂಪರ್ಕ ಇದೆ, ಹಾಗಾದ್ರೆ ಇರ್ಲಿ, ಅಡ್ಡಿ ಇಲ್ಲ. ನಮಗೆ ಭಗವಂತ ಬೇಕಪ್ಪ, ಮೋಕ್ಷದಲ್ಲಿದೆಯೋ ಹಾಗಾದ್ರೆ ಅಡ್ಡಿ ಇಲ್ಲ, ಮೋಕ್ಷ ಇರ್ಬೋದು. ನಮಗೆ ಮೋಕ್ಷವೂ ಬೇಕಾಗುವುದು ಭಗವಂತನಿಗೋಸ್ಕರ. ಮೋಕ್ಷಕ್ಕಾಗಿ ಭಗವಂತ ಅಲ್ಲ, ಭಗವಂತನಿಗಾಗಿ ಮೋಕ್ಷ ಅನ್ನುವ ಕಾನ್ಸೆಪ್ಟ್ ಯಾವಾಗ ಬರ್ತದೆ ಅಂಥವನು ಏಕಾಂತ ಭಕ್ತ. ಅಂತ ಏಕಾಂತ ಭಕ್ತಿ ಇರತಕ್ಕಂಥವರು ವಾಯುದೇವರು, ಬ್ರಹ್ಮದೇವರು. ಹೀಗೆ ಭಗವಂತನ ಅಂತರಂಗ ಭಕ್ತಿಯನ್ನ, ಅದರ ಮಹತ್ವವನ್ನ ಅರ್ಥ ಮಾಡಿಕೊಂಡು ಉಪಾಸನೆ ಮಾಡತಕ್ಕವರು. ಅಂಥ ವಾಯುದೇವರ ಮಹಿಮೆಯನ್ನು ಇಲ್ಲಿ ಹೇಳ್ತಾರೆ. ಸಮೀರ ದೇವನು ಅಂತ, ವಾಯುದೇವರಿಗೆ ಸಮೀರ ಅಂತ ಹೆಸರು. ಸಮೀರ ಅಂದ್ರೆ ಏನು? ಸಮೀರ ಶಬ್ದಕ್ಕೆ ಅರ್ಥ ಏನು? ಒಂದು ಪ್ರಸಿದ್ಧವಾದ ಅರ್ಥ, ಸಮೀರ ಅಂತಂದ್ರೆ ಈರಗತವು ಅಂತ ಒಂದು ಧಾತು ಇದೆ, ಈರ ಪ್ರೇರಣೆ ಅಂತ ಒಂದು ಧಾತು ಇದೆ. ಈರಯತೀತಿ ಈರಹ, ಸಂ ಚೆನ್ನಾಗಿ ಪ್ರೇರಿಸುವವನು. ಈ ಜಗತ್ತಿನಲ್ಲಿ ಒಳಗೆ ನಿಂತು ಪ್ರೇರಣೆಯ ಮಾಡತಕ್ಕಂಥ ಜೀವ ಕಲಾಭಿಮಾನಿಯಾಗಿ ಸಮಸ್ತ ಜೀವರುಗಳನ್ನ ಪ್ರೇರಣೆ ಮಾಡತಕ್ಕಂಥ ಅಭಿಮಾನಿ ದೇವತೆ, ಆದ್ರಿಂದ ಸಮೀರ. ಆಮೇಲೆ ಈರಗತವು ಅಂತ ಚಲನೆ ಹೇಳಿದೆ, ಪ್ರಾಣ ಅಂದ್ರೂ ಅದೇ ಇರ್ತಾರೆ, ಅಣಗತವು. ಈ ಸಮಸ್ತ ಜೀವಜಾತದ ಚಲನೆಗೆ ಕಾರಣಭೂತವಾಗಿರತಕ್ಕಂಥ ಶಕ್ತಿ ಸಮೀರ. ಇದು ಲೌಕಿಕವಾದ ಅರ್ಥ ಆಯಿತು. ಲೋಕದಲ್ಲಿ ಎಲ್ಲರ ಚಲನೆಗೆ ಕಾರಣವಾದ, ಎಲ್ಲರನ್ನೂ ಜೀವಜಾತವನ್ನು ಪ್ರೇರಣೆ ಮಾಡತಕ್ಕಂಥ ಜೀವನಿಯಾಮಕ ಶಕ್ತಿ, ಜೀವೋತ್ತಮ ಶಕ್ತಿ ಅಂತ. ಇನ್ನೊಂದು ರೀತಿಯಿಂದ ಈರ ಅಂತಂದ್ರೆ ಗತಿ ಅಂತ ಹೇಳಿದೆ. ಅದರಿಂದ ಸಂ ಈರಹ ಅಂದ್ರೆ ಸಂ ಈರ್ತೆ ಇತಿ ಸಂ ಈರಹ, ಎಲ್ಲ ಕಡೆ ವ್ಯಾಪಿಸಿರುವವನು ಅಂತ. ಆಕಾಶದಲ್ಲಿ ಎಲ್ಲ ಕಡೆ ವಾಯುದೇವರು ಹಬ್ಬಿದ ಗಾಳಿ ಎನ್ನುವುದು, ಗಾಳಿಗೂ ಸಮೀರ ಅಂತಾರೆ. ಎಲ್ಲ ಕಡೆ ಹಬ್ಬಿರತಕ್ಕಂಥ ತತ್ವ. ವಾಯುದೇವರು ಇಲ್ಲದೆ ಇರತಕ್ಕಂಥ ಒಂದು ಜಾಗವೇ ಇಲ್ಲ. ಅಲ್ಲಿ ಅವರು ಇಲ್ಲದೆ ಇದ್ರೆ ಒಂದು ಜೀವಜಾತ ಇರುವುದೇ ಸಾಧ್ಯ ಇಲ್ಲ. ಅವರು ಇಲ್ಲದೆ ಇರುವ ಜಾಗ ನೀವು ಹೇಳಬಹುದು, ವ್ಯಾಕ್ಯೂಮ್ ಆಗಿರತಕ್ಕಂಥ ಪ್ರದೇಶದಲ್ಲಿ ವಾಯುದೇವರು ಇಲ್ವಲ್ಲ ಅಂತ. ಅಲ್ಲಿಯೂ ಇರ್ತಾರೆ. ಯಾಕೆಂದ್ರೆ ಪರಮಾಣು ಪ್ರದೇಶೇಪಿ ಹ್ಯನಂತಹ ಜೀವರಾಶಯ ಅಂತ. ಒಂದು ಪರಮಾಣು ಇರತಕ್ಕ ಜಾಗದಲ್ಲಿ
ಲಕ್ಷ ಲಕ್ಷ ಜೀವಾಣುಗಳು ಇರ್ತವೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಹಾಗಾಗಿ ಒಂದು ಕೋಣೆಯಲ್ಲಿ ಎಷ್ಟು ಕೋಟಿ ಜೀವಾಣುಗಳು ಇರಬಹುದು. ಅಷ್ಟು ಕೋಟಿ ಜೀವಾಣುಗಳ ಒಳಗೂ ಕೂಡ ಅವರು ನಿಯಾಮಕರಾಗಿ ಉಸಿರಾಡಿಸ್ತಾ ಇರಬೇಕಲ್ಲ. ಹಾಗಾಗಿ ಒಂದು ಪರಮಾಣು ಪ್ರದೇಶದಲ್ಲೂ ಪ್ರಾಣದೇವರಿಲ್ಲದೆ ಕ್ರಿಯೆ ನಡೆಯುವುದಿಲ್ಲ. ಹಾಗಾಗಿ ಇಡೀ ಬ್ರಹ್ಮಾಂಡದ ಒಳಗೆ ಅವರಿಗೆ ಅಖಂಡವಾದ ಪ್ರಕಾಶ ವ್ಯಾಪ್ತಿ ಇದೆ, ಅವರ ನಿಯಂತ್ರಣ ಇದೆ. ಅದರಿಂದ ಸಮ್ಯಕ ಇರುತ್ತೆ ಅಂತ ಉಳಿದ ಎಲ್ಲಾ ತತ್ವಗಳಿಗಿಂತಲೂ ಹೆಚ್ಚು ಎಲ್ಲ ಕಡೆ ತುಂಬಿರುವಂತಹ, ಎಲ್ಲ ಕಡೆ ಇರತಕ್ಕಂಥ ತತ್ವ ಸಮೀರ. ಆಮೇಲೆ ಅವರ ಗತಿ ನಡೆ ಎಲ್ಲಿಗೆ ಅಂದ್ರೆ ಸಂ ಅಂತಂದ್ರೆ ಅಕಾಯ ಪ್ರವಿ ಸಂಭೂಮ ಸಾಖ ಹಾಹ ವಿಷ್ಣು ವಾಚಕಾಹ. ಸಂ ಅಂದ್ರೆ ಸಂಸ್ಕೃತದಲ್ಲಿ ವಿಷ್ಣು ಅಂತ ಅರ್ಥ. ಅವನ ಕಡೆಗೆ ಅವರ ನಡೆ, ಭಗವಂತನ ಅಭಿಮುಖವಾಗಿ ಸದಾ ನಡೆದವರು, ಭಗವಂತನ ಕಡೆಗೆ ನಡೆದವರು ಸಮೀರ. ಮತ್ತು ಈರ ಅಂದ್ರೆ ಗತಿ, ಗತಿ ಅಂದ್ರೆ ಜ್ಞಾನ. ಅವರ ಅರಿವು, ಬುದ್ಧಿಯ ನಡೆ ಕೂಡ ಸದಾ ಭಗವಂತನ ಕಡೆಗೆಯೇ ಅರಿವು ಇರುವ, ಭಗವಂತನನ್ನು ಚೆನ್ನಾಗಿ ತಿಳಿದಂಥ ತತ್ವ ಅಂತ ಅರ್ಥ ಸಮೀರ ಅಂದ್ರೆ. ಈರ ಅಂದ್ರೆ ಅರಿವು, ಸಂ ಅಂದ್ರೆ ಭಗವಂತ, ಭಗವಂತನ ಅರಿವಿನಿಂದ ತುಂಬಿದ ತತ್ವ ಅದು ಸಮೀರ ತತ್ವ. ಹಾಗಾಗಿ ಸಮೀರ ದೇವ, ಅವರನ್ನು ದೇವ ಅಂತ ಅನ್ನೋದು ಭಗವಂತನಿಗೆ ವಾಚಕವಾದ ಶಬ್ದ. ಅದನ್ನು ವಾಯುದೇವರಿಗೆ ಬಳಸಿದಾಗ ದೇವ ಅಂದ್ರೆ ಏನು ಅಂದ್ರೆ ದಿವ್ಯತೀತಿ ದೇವ ದಿವು ಸ್ತುತವು, ಸದಾ ಸರ್ವ ಶಬ್ದಗಳಿಂದಲೂ ಭಗವಂತನನ್ನು ಸದಾ ಸ್ತುತಿಸತಕ್ಕಂಥವರು ಅಂತ ಅರ್ಥ ದೇವ ಅಂದ್ರೆ. ಹೀಗೆ ಭಗವಂತನ ಕಡೆಗೆ ನಡೆದ, ಭಗವಂತನ ಅರಿವನ್ನು ಪಡೆದ, ಸರ್ವ ಶಬ್ದಗಳಿಂದಲೂ ಭಗವಂತನನ್ನು ಸ್ತುತಿಸುತ್ತಾ ಇರುವ ಮತ್ತು ಎಲ್ಲ ಕಡೆ ವ್ಯಾಪಿಸಿ ಎಲ್ಲರ ಚಲನವಲನವನ್ನ ನಿಯಂತ್ರಿಸುವ, ಎಲ್ಲ ಜೀವಜಾತವನ್ನು ಪ್ರೇರಣೆ ಮಾಡತಕ್ಕ ತತ್ವ ಸಮೀರ ದೇವ. ಇದು ಆ ಶಬ್ದದಿಂದ ಬರತಕ್ಕ ಎಟಿಮಲಾಜಿಕಲ್ ಮೀನಿಂಗ್, ನಿರ್ವಚನ ಲಬ್ಧವಾದ ಅರ್ಥ. ಅಂಥ ವಾಯುದೇವನು ಕಾಲಕೂಟವನ್ನು ಉಂಡು, ಕಾಲಕೂಟ ವಿಷವನ್ನ ಕುಡಿದು ಏನೂ ಆಗ್ಲಿಲ್ಲ ವಾಯುದೇವರಿಗೆ ಅಂತಾರೆ. ಎಲ್ಲಿ ಕಾಲಕೂಟ ವಿಷ ಕುಡಿದದ್ದೇ ಇಲ್ವಲ್ಲ ವಾಯುದೇವರು, ದಾಖಲೆ ಇಲ್ಲ, ರೆಕಾರ್ಡೇ ಇಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅನ್ರೆಕಾರ್ಡೆಡ್ ಇನ್ ಹಿಸ್ಟೋರಿ. ಹಿಸ್ಟೋರಿಯಲ್ಲಿ ರೆಕಾರ್ಡ್ ಆದದ್ದೆಲ್ಲ ಸತ್ಯ ಅಲ್ಲ, ರೆಕಾರ್ಡ್ ಆಗದೇ ಇದ್ದದ್ದೆಲ್ಲ ಸುಳ್ಳು ಅಲ್ಲ. ಎಷ್ಟೋ ವಿಷಯಗಳು, ಸತ್ಯಗಳು ರೆಕಾರ್ಡ್ ಆಗದೆ ಹೋಗಿವೆ ಮತ್ತು ಎಷ್ಟೋ ಸುಳ್ಳುಗಳನ್ನ ಹಿಸ್ಟೋರಿಯನ್ಸ್ ರೆಕಾರ್ಡ್ ಮಾಡಿದ್ದಾರೆ. ಆದ್ದರಿಂದ ರೆಕಾರ್ಡ್ ಇಲ್ಲ ಅನ್ನೋದ್ರಿಂದ ಸುಳ್ಳು ಅಂತ ಹೇಳಬೇಡ್ರಿ, ರೆಕಾರ್ಡ್ ಇದೆ, ವೇದದಲ್ಲಿ ಇದೆ, ಪುರಾಣದಲ್ಲಿ ಎಲ್ಲಿಯೂ ವಾಯುದೇವರು ಕಾಲಕೂಟ ಪಾನ ಮಾಡಿದಂತಹ ಕಥೆ 18 ಪುರಾಣದಲ್ಲಿ ಎಲ್ಲಿಯೂ ಇಲ್ಲ. ಈಗ ಉಪಲಬ್ಧವಾದ ಅಂತ ಸೇರಿಸಿಕೊಳ್ಳೋಣ. ಯಾಕೆಂದ್ರೆ ಎಷ್ಟೋ ಪುರಾಣಗಳನ್ನ, ಎಷ್ಟೋ ಅಧ್ಯಾಯಗಳನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ತೆಗೆದು ಬಿಟ್ಟಿದ್ದಾರೆ. ಹಾಗಾಗಿ ಹಿಂದೆ ಇದ್ದು ಈಗ ತೆಗೆದು ಹೋಗಿದೆಯೋ ಏನೋ ಗೊತ್ತಿಲ್ಲ, ಆದರೆ ಪ್ರಾಯ ಹಿಂದೆ ಕೂಡ ಇರಲಿಲ್ಲ. ಯಾಕೆಂದ್ರೆ ಇದನ್ನ ಆಚಾರ್ಯರಿಂದ ಹಿಡಿದು ಯಾವ ಪ್ರಾಚೀನ ವ್ಯಾಖ್ಯಾನಕಾರರು ಕೂಡ ಪುರಾಣದಲ್ಲಿ ಇದೆ ಅಂತ ಹೇಳಲಿಲ್ಲ. ಈ ಕಥೆ ಆಚಾರ್ಯರು ಇಲ್ಲದೇ ಇದ್ರೆ ಅವರು ಸಮಸ್ತ ಪುರಾಣಗಳನ್ನು ಕೋಟ್ ಮಾಡುವವರು ವಾಯುದೇವರ ಕಾಲಕೂಟ ವಿಷವನ್ನು ಕುಡಿದದ್ದು ತದುಕ್ತಂ ಅಂತ ಒಂದು ಪುರಾಣದ ಶ್ಲೋಕ ಹೇಳಬೇಕಿತ್ತು, ಆಚಾರ್ಯರು ಹೇಳಲಿಲ್ಲ. ಆದ್ದರಿಂದ ಈಗಲೂ ಇಲ್ಲ, ಪ್ರಾಯ ಹಿಂದೆಯೂ ಪುರಾಣಗಳಲ್ಲಿ ಈ ಕಥೆ ಇಲ್ಲ. ಪುರಾಣದಲ್ಲಿ ದಾಖಲೆಯಾಗದ ಒಂದು ಘಟನೆ ಏನದು ಅಂದ್ರೆ ವಾಯುದೇವರು ಕಾಲಕೂಟವನ್ನು ಕುಡಿದಂಥ ಕಥೆ. ಯಾವಾಗ ಅದು ಯಾವಾಗ ಅನ್ನೋದು ಪುರಾಣದಲ್ಲಿ ದಾಖಲೆ ಇದೆ. ಸಮುದ್ರ ಮಥನ ಆದದ್ದು, ಸಮುದ್ರ ಮಥನದಲ್ಲಿ ವಿಷ ಬಂದದ್ದು, ಆಮೇಲೆ ಅಮೃತ ಬಂದದ್ದು, ಇದೆಲ್ಲ ಕಥೆಗಳು ಪುರಾಣಗಳಲ್ಲಿ ಬಂದಿದೆ. 2 ಬಾರಿ ಸಮುದ್ರ ಮಥನ ನಡೆದಿದೆ. ಒಂದು ರೈವತ ಮನ್ವಂತರದಲ್ಲಿ, ಒಂದು ವೈವಸ್ವತ ಮನ್ವಂತರದಲ್ಲಿ. ಪ್ರತಿ ಮನ್ವಂತರದಲ್ಲಿ ಸಮುದ್ರ ಮಥನ ನಡೆಯುವುದಿಲ್ಲ. ಸಮುದ್ರ ಮಥನ ನಡೆಯುವುದಕ್ಕಿಂತ ಮೊದಲು ದೇವತೆಗಳು ಅಮರರ ಅಲ್ಲ ಅಂತಲೂ ಅರ್ಥ ಅಲ್ಲ. ಸಮುದ್ರ ಮಥನ ಆದ ಮೇಲೆ, ಅಮೃತ ಕುಡಿದ ಮೇಲೆಯೇ ಅವರು ಅಮರತ್ವ ಬಂದದ್ದು ಅಂತಲೂ ಅಲ್ಲ. ಅದು ಆ ಅಮೃತ ಮಥನಕ್ಕೆ ಒಂದು ವಿಶೇಷವಾದ ಆಧ್ಯಾತ್ಮಿಕ ಕಾರಣ ಇದೆ. ಮತ್ತು ದೇವತೆಗಳಿಗೆ ಅವರು ಆ ಅಸುರರಿಂದ ನಾಶ ಆಗುವಂತಹ ಪ್ರಸಂಗ ಬಂದಾಗ ಯುದ್ಧದಲ್ಲಿ ತಾತ್ಕಾಲಿಕವಾದ ಮೃತ್ಯು ಬಾರದೇ ಇರಲಿ ಅಂತ ಅಮೃತ ಕುಡಿದ್ರೂ ಅವರು ಪೂರ್ತಿ ಅಮೃತರಾಗಲಿಲ್ಲ. ಮಂದೋನದ್ದರವೋ ಕಲ್ಪವೋ ಮುಗಿದ ಮೇಲೆ ಸಾಯಲೇಬೇಕು ದೇವತೆಗಳು ಕೂಡ. ಅದರಿಂದ ಅಮೃತ ಕುಡಿದದ್ರಿಂದ ಅವರು ಸಾಯದವರು ಆಗಲಿಲ್ಲ. ಮತ್ತೆ ಸಾಯೋ ಕಾಲ ಸ್ವಲ್ಪ ದೀರ್ಘ ಆಯ್ತು ಅಷ್ಟೇ, ದೀರ್ಘ ಜೀವನ ಬಂತು ಅಷ್ಟೇ ಹೊರತು ಆ ದೀರ್ಘ ಜೀವನಕ್ಕೆ ಬಾಧಕವಾಗಿ ಮನ್ವಂತರದ ಮಧ್ಯದಲ್ಲೇ ಅಸುರ ಶಕ್ತಿಯಿಂದ ದೇವತೆಗಳು ನಾಶವಾಗುವ ಪ್ರಸಂಗ ಒದಗಿ ಬಂದಾಗ ಅವರಿಗೆ ಆ ದೀರ್ಘ ಜೀವನಕ್ಕೆ ಚ್ಯುತಿ ಬರದಂತೆ ಅಸುರರು ಯುದ್ಧದಲ್ಲಿ ನಾಶವಾಗಬೇಕು, ದೇವತೆಗಳು ಗೆಲ್ಲಬೇಕು ಅನ್ನುವುದಕ್ಕೋಸ್ಕರ ಆ ದೇವಾಸುರ ಸಂಘರ್ಷದ 2 ಸಂದರ್ಭಗಳಲ್ಲಿ ಸಮುದ್ರ ಮಥನದಿಂದ ಅಮೃತಪಾನ ಮಾಡಿದಂಥ ಉಲ್ಲೇಖ ಶಾಸ್ತ್ರದಲ್ಲಿದೆ. ಒಂದು
ರೈವತ ಮನ್ವಂತರದಲ್ಲಿ, ಅಂದ್ರೆ 5ನೇ ಮನ್ವಂತರದಲ್ಲಿ ಸಮುದ್ರ ಮಥನ. 2ನೇದ್ದು 7ನೇ ಮನ್ವಂತರ ವೈವಸ್ವತ ಮನ್ವಂತರದಲ್ಲಿ 2 ಬಾರಿ ಈ ಸಮುದ್ರ ಮಥನ ನಡೆದದ್ದು. ಆ ಮಥನದಲ್ಲಿ ಮೊದಲು 2 ಬಾರಿಯೂ ವಿಷ ಬಂದದ್ದು, ಆಮೇಲೆ ಅಮೃತ ಬಂದದ್ದು ಕಥೆಗಳನ್ನ ನಾವು ಪುರಾಣದಲ್ಲಿ ನೋಡ್ತೇವೆ. ವಿಷ ಬಂದದ್ದಕ್ಕೆ ಅದಕ್ಕೆ ಕಾಲಕೂಟ ವಿಷ ಅಂತ ಹೇಳ್ತಿದ್ರು. ಕಾಲಕೂಟ ಅಂತಂದ್ರೆ ಇದು ಬಹಳ ಸ್ವಾರಸ್ಯವಾದ ಶಬ್ದ. ವಿಷಕ್ಕೆ ಇದಕ್ಕಿಂತ ಒಳ್ಳೆ ಹೆಸರು ಇಡೋದೇ ಸಾಧ್ಯ ಇಲ್ಲ. ದಿಸ್ ಈಸ್ ದ ಬೆಸ್ಟ್ ನೇಮ್. ಇದ್ದದ್ರಲ್ಲಿ ಒಳ್ಳೆ ಹೆಸರು ಅಂದ್ರೆ ವಿಷಕ್ಕೆ ಕಾಲಕೂಟ ಅಂತ. ಕಾಲ ಅಂತಂದ್ರೆ ಕಲಚ್ಛೇದನೆ ಅಂತ ಧಾತು, ನಾಶ ಮಾಡುವ ಶಕ್ತಿ ಅಂತ ಅರ್ಥ. ಕಾಲ ಅನ್ನೋದಕ್ಕೆ ಡಿಸ್ಟ್ರಾಯರ್ ಅಂತ ಅರ್ಥ, ಒಂದು ವಸ್ತುವನ್ನು ನಾಶ ಮಾಡುವಂತಹದ್ದು. ಆ ನಾಶ ಮಾಡುವ ಶಕ್ತಿಗೆ ಕಾಲ ಅಂತಾರೆ. ಆ ನಾಶ ಮಾಡುವ ಶಕ್ತಿಗಳೆಲ್ಲ ಒಂದು ಕಡೆ ಕೂಟ ಬಂದು ಸೇರಿದರೆ ಅದು ಕಾಲಕೂಟ. ಅಂದ್ರೆ ನಾಶ ಮಾಡುವಂತಹ ಶಕ್ತಿಗಳು, ಪಾಯ್ಸನ್ನ ಎಲ್ಲಾ ಶಕ್ತಿಗಳು ಒಂದು ಕಡೆ ಸೇರಿಸಿದ್ರೆ ಮಹಾಪಾಯ್ಸನ್, ಡೆಡ್ಲಿ ಪಾಯ್ಸನ್ ಅಂದ್ರೆ ಅದು ಕಾಲಕೂಟ. ವಿಷಗಳಲ್ಲಿ ಮಹಾವಿಷ. ಕಾಲ ಅಂದ್ರೆ ನಾಶ ಮಾಡುವ ಶಕ್ತಿ, ಅದರ ಕೂಟ, ಎಲ್ಲದರ ಸಮುದಾಯ ಒಂದು ಕಡೆ ಸೇರಿದರೆ, ಸಮಸ್ತ ನಾಶಕ ಶಕ್ತಿಗಳು ಬಂದು ಸೇರಿದರೆ ಅಂಥ ಮಹಾನಾಶಕವಾದ, ಅಂದ್ರೆ ಅದರ ಗಾಳಿ ತಾಗಿದ್ರೂ ಬದುಕೋದು ಕಷ್ಟ ಅಂತಾರಲ್ಲ ಹಾಗೆ. ಈ ಕೆಲವು ಹಾವುಗಳನ್ನು ಹೇಳ್ತಾರೆ. ಶಂಖ ಪಾಲ ಅಂತ ಒಂದು ಹಾವು, ಅದು ಸಾಮಾನ್ಯವಾಗಿ ಬಹಳ ದೊಡ್ಡ ಗಾತ್ರದ ಹಾವು. ಅದು ಶಂಖಪಾಲ ಅಂತ ಬಹಳ ವಿರಳವಾಗಿರ್ತವೆ ಅವು. ಅವು ಅವು ಸಾಮಾನ್ಯ ಒಂದು ಮರದ ಕಾಂಡದಷ್ಟು, ಪೈಥಾನ್ಸ್ ಇರ್ತಾವಲ್ಲ ಹೆಬ್ಬಾವುಗಳು, ಹಾಗೆ ಒಂದು ಮರದ ಕಾಂಡದಷ್ಟು ದೊಡ್ಡ ಗಾತ್ರ ಇರ್ತದೆ ಅವುಗಳಿಗೆ. ಅವು ಒಂದು 10 ಅಡಿ 12 ಅಡಿ ಉದ್ದ ಇರ್ತವೆ. ಅವು ಹುಡ್ಡು ತೆರೆದರೆ ಒಂದು ಗೆರಸೆ, ವಿನ್ನೋ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ, ಗೆರಸೆ, ಇಲ್ಲಿ ಏನಂತಾರೆ ಅಕ್ಕಿ ಗೇರುವಂತಹದ್ದು ಗೆರಸೆ, ಆ ಗಾತ್ರದ ಹುಡ್ಡು ಇರ್ತವೆ ಅವುಗಳಿಗೆ. ಅಂಥ ಹಾವುಗಳು ಸಾಮಾನ್ಯ, ಇದು ರೂಢಿ ಅದರದ್ದು, ಅದು ಸತ್ಯ ಹೌದೋ ಅಲ್ಲೋ ಅಂತ ಖಚಿತವಾಗಿ ಹೇಳೋದು ಕಷ್ಟ. ಅವುಗಳು ಶ್ವಾಸದ ಅನಿಲವನ್ನು ಬಿಡ್ತಾವೆ ಅಂತ ಬುಸುಗುಡುವಾಗ. ಆ ಶ್ವಾಸ ಅನಿಲ ಅವು ಕಚ್ಚಬೇಕಾಗಿಲ್ಲ, ಆ ಶ್ವಾಸಾನಿಲ ನಮಗೆ ತಾಗಿದ್ರು ಕೂಡ ಮನುಷ್ಯ ಸಾಯ್ತಾನೆ. ಅಷ್ಟು ವಿಷದ ಜಂತು ಶಂಖಪಾಲ ಅಂತನ್ನುವ ಜಾತಿಯ. ಅದು ಒಂಥರದ ಕೋಬ್ರಾನೆ. ಕೋಬ್ರಾದಲ್ಲಿ ದೊಡ್ಡ ಜಾತಿಯ ಕೋಬ್ರಾ. ಹೀಗೆ ಈ ವಿಷಗಳಲ್ಲಿ ಅದನ್ನು ಕುಡಿದರೆ ಮಾತ್ರ ಸಾಯುವುದಲ್ಲ, ಅದರ ಗಾಳಿ ತಾಗಿದ್ರು ಪಾಯ್ಸನಸ್ ಅಂತ. ಇವಾಗ ಸಾಮಾನ್ಯ ಅಂಥ ವಿಷಯಗಳೆಲ್ಲ ನಾವು ಉಣ್ಣುವ ಆಹಾರದಲ್ಲಿ ಇದೆ. ಯಾಕೆಂದ್ರೆ ನಾವು ಉಣ್ಣುವ ಆಹಾರಗಳಿಗೆ, ವೆಜಿಟೇಬಲ್ಸ್ಗಳಿಗೆ ಮತ್ತು ನಾವು ತಿನ್ನುವ ಹಣ್ಣುಗಳಿಗೆ ಎಲ್ಲ ಅದಕ್ಕೆ DDT ಸ್ಪ್ರೇ ಮಾಡಿರ್ತಾರೆ, ಅಥವಾ DDT ಅಂಥದೇ ಪಾಯ್ಸನ್ನ. ಅದು ನಮ್ಮ ಹೊಟ್ಟೆಗೆ ಹೋಗ್ತಾ ಇರ್ತದೆ. ನಾವು ಈಗ ವಿಷ ತಿಂದೇ ಬದುಕೋದು. ನಾವು ಎಲ್ಲರೂ ವಿಷಕಂಠರೇ ಆಗಿದ್ದೇವೆ. ವಿಷವೇ ಇವತ್ತು ಅಂಗಡಿಯಲ್ಲಿ ಮಾರಾಟಕ್ಕೆ ಸಿಗುವ ಸಮಸ್ತ ವಸ್ತುಗಳು ಪಾಯ್ಸನಸ್. ಅದನ್ನು ತಿಂದು ಮನುಷ್ಯ ಬದುಕಿದ್ದಾನಲ್ಲ, ಅದು ಒಂದು ವಿಶ್ವದ ಅತ್ಯದ್ಭುತಗಳಲ್ಲಿ ಒಂದು. ಬರೇ ಪಾಯ್ಸನ್ನೇ ತಿಂತಾ ಇರೋದು ಅಂಗಡಿಯಿಂದ ತಂದು. ಅದಕ್ಕೆ ಯಾಕಂದ್ರೆ ಸ್ಪ್ರೇ ಮಾಡದೆ ಅದನ್ನು ತೊಳೆಯೋದು ಇಲ್ಲ ಸರಿಯಾಗಿ. ದ್ರಾಕ್ಷೆ ಮೇಲಿನಿಂದ ಸ್ಪ್ರೇ ಮಾಡಿರ್ತಕ್ಕಂಥದ್ದು, ಅದರ ಬಣ್ಣ ಶೇಡ್ಸ್ ಕೂಡ ಇರುತ್ತೆ, ಹಾಗೆಯೇ ಅದರ ಬಣ್ಣ ಅದರಲ್ಲಿ ಹಚ್ಚಿಕೊಂಡಿರುತ್ತೆ. ಅದನ್ನ ತೊಳೆದ್ರೂ ಹೋಗೋಲ್ಲ, ಯಾಕಂದ್ರೆ ದ್ರಾಕ್ಷೆ ಮಧ್ಯದಲ್ಲಿ ನೀರು ಹೋಗೋದಿಲ್ಲ ಆ ಗೊಂಚಲಿನಲ್ಲಿ. ದ್ರಾಕ್ಷೆ ತಿಂದ್ರಂತೂ ಕಥೆಯೇ ಮುಗಿಯಿತು, ಅಷ್ಟು ಪಾಯ್ಸನ್ಸ್ ತುಂಬಿರುತ್ತೆ. ಆಮೇಲೆ ಇನ್ನು ಮದ್ದು ತಗೊಳ್ಳಿಕ್ಕೆ ಅಂತ ಡಾಕ್ಟರ್ ಹತ್ರ ಹೋದ್ರೆ, ಎಲೋಪತಿ ಅಂಗಡಿಯಲ್ಲಿ ಅವರು ಎಲೋಪತಿ ಶಾಪ್, ಮೆಡಿಕಲ್ ಶಾಪ್ ಇರುತ್ತದೆ. ಅಲ್ಲಿ ಕವಾಟಗಳಲ್ಲಿ ನೋಡ್ರಿ, ಎಲ್ಲ ಬಾಟ್ಲಿಯಲ್ಲಿ ಮದ್ದಿರ್ತಾರೆ. ಅದರಲ್ಲಿ ಕವಾಟ್ನಲ್ಲಿ ಬರೆದಿರೋದು ಪಾಯ್ಸನ್ ಅಂತ, ಮೆಡಿಸಿನ್ ಅಂತ ಅಲ್ಲ, ಎಲ್ಲ ಪಾಯ್ಸನ್ನೇ. ಅಲ್ಲಿ ಎಲ್ಲಾ ಮದ್ದಿನ ಅಂಗಡಿಯಲ್ಲಿ ನೀವು ಆ ಕವಾಟುಗಳಲ್ಲಿ ನೋಡ್ರಿ, ಅದೇ ಮೆಡಿಸಿನ್ ಅಂತ ಬರೆದಿರೋದಿಲ್ಲ, ಪಾಯ್ಸನ್ ಅಂತ ಬರೆದಿರುತ್ತಾರೆ. ಅದನ್ನು ಕೊಡ್ತಾರೆ. ಆದ್ರೆ ಅವರು ಕೊಡೋದು ಪಾಯ್ಸನ್ನೇ. ಡಾಕ್ಟರ್ಗಳು ಕೊಡೋದು ಪಾಯ್ಸನ್ನು, ಅಂಗಡಿಯಲ್ಲಿ ಮಾರಾಟ ಮಾಡೋದು ಪಾಯ್ಸನ್ನು. ಒಟ್ಟಿಗೆ ನಾವು ವಿಷಜಂತುಗಳಾಗಿ ಬೆಳೀತಾ ಇದ್ದೇವೆ. ಹೀಗೆ ಈ ಎಲ್ಲಾ ವಿಷಯಗಳು ಸೇರಿ, ಈ DDT ಇನ್ನೊಂದು ಮತ್ತೊಂದು ಏನೇನು. ಆಮೇಲೆ ನಾವು ಹೋಗುವಾಗ ರಸ್ತೆಯಲ್ಲಿ ಪೆಟ್ರೋಲ್ನ ಸ್ಮೋಕು, ಅದು ಆ ಬಸ್ಸಿನಿಂದ ಕಾರ್ನಿಂದ ಬರ್ತಾ ಇರ್ತದೆ. ಅದು ಡೆಡ್ಲಿ ಪಾಯ್ಸನ್. ಅದು ಆ ಹೊಗೆ ಮೂಗಿನೊಳಗೆ, ಅದು ಘ್ರಾಣ ವಿಷ. ಅದು ಬಾಯಿ ಹೊಟ್ಟೆ ಮೂಗಿನಲ್ಲಿ ಹೋದ್ರೂ ವಿಷ. ಅದು ಪೆಟ್ರೋಲ್ನ ಹೊಗೆ. ಈ ಬರೇ ವಿಷಯಗಳು, ಈ ಎಲ್ಲಾ ವಿಷಯಗಳು ಒಟ್ಟು ಸೇರಿ ಇದು ಕಾಲಕೂಟದ ಅಂಶಗಳಿವೆಲ್ಲ. DDT ಅಲ್ಲಿ ಒಂದು ಸ್ವಲ್ಪ, ಪೆಟ್ರೋಲ್ ಒಂದು ಸ್ವಲ್ಪ, ಕಾಲಕೂಟದ ಒಂದೊಂದು ಅಂಶ ಒಂದೊಂದರಲ್ಲಿ ಸೇರಿಕೊಂಡಿದೆ. ಇದೆಲ್ಲ ಒಟ್ಟಿಗೆ ಸೇರಿದ್ರೆ ಕಾಲಕೂಟ ಆಯ್ತು. ಎಲ್ಲ ಕಾಲಗಳ ಅಂದ್ರೆ ಎಲ್ಲ ಸಂಹಾರಕ ಶಕ್ತಿಗಳ ಕೂಟ, ಸಮುದಾಯ. ಆ ರೀತಿಯ ಒಂದು ವಿಷ ಹುಟ್ಟಿತು. ಆ ವಿಷ ಹುಟ್ಟಿದಾಗ ಅಮೃತ ಮಥನ ಮಾಡಿದ್ದು, ಅಮೃತ ಬೇಕು ಅಂತ ಮಥನ ಮಾಡಿದ್ದು, ಬಂದದ್ದು ವಿಷ. ಏನು ಮಾಡಬೇಕು? ದೇವತೆಗಳೆಲ್ಲ ಆಗ ಹಬರಿಯಾದರು. ಆಗ ಪುರಾಣದಲ್ಲಿ ಏನು ಹೇಳ್ತದೆ? ದೇವತೆಗಳೆಲ್ಲ ಹೋಗಿ ರುದ್ರನ ಹತ್ರ ಕೇಳಿಕೊಂಡ್ರು, ಶಿವನ ಹತ್ರ ಕೇಳಿದುಕೊಂಡಾಗ
ಇದು ಭಾಗವತದಲ್ಲಿ ಇರತಕ್ಕಂಥ ಕಥೆ. ಶಿವನ ಹತ್ರ ಕೇಳಿಕೊಂಡ್ರು. ಶಿವ ಒಪ್ಪಿಕೊಂಡು ಇದು ಭಗವಂತನ ಸಂಕಲ್ಪ, ಆದ್ದರಿಂದ ಮನುಕುಲವನ್ನ ಬದುಕಿಸುವುದಕ್ಕೋಸ್ಕರ ನಾನು ವಿಷಪಾನ ಮಾಡುವುದು ಭಗವಂತನ ಆರಾಧನೆ, ಅದು ಅದರಿಂದ ನಾನು ಅದನ್ನು ಮಾಡ್ತೇನೆ ಅಂತ ಹೇಳಿ ಬಂದ ಅಂತ ಹೇಳ್ತಾರೆ. ಭಗವತ್ ಪ್ರೀತಿಗೋಸ್ಕರ ವಿಷಪಾನ ಮಾಡಿದ. ಶಿವನಿಗೂ ಅದು ಪೂರ್ತಿ ತಡಕೊಳ್ಳುವುದಾಗದೆ ಗಂಟಲು ಸುಟ್ಟು ಹೋಯಿತು, ಅಷ್ಟು ಭಾಗ ನೀಲಕಂಠನಾದ ಅಂತ. ಇದು ಪುರಾಣಗಳಲ್ಲಿ, ಎಲ್ಲ ಪುರಾಣಗಳು, ಭಾಗವತದಲ್ಲಿ ಇರುವುದು ಇಷ್ಟೇ ಕಥೆ. ಆ ಸಮುದ್ರ ಮಥನ ಕಾಲದಲ್ಲಿ ಕಾಲಕೂಟವನ್ನು ವಾಯುದೇವರು ಕುಡಿದಂಥ ಕಥೆ ಇಲ್ಲ, ಯಾವ ಪುರಾಣದಲ್ಲಿಯೂ ಇಲ್ಲ. ಇದರ ಬಗ್ಗೆ ಸಮುದ್ರ ಮಥನ ಕಾಲದಲ್ಲಿ ಕಾಲಕೂಟವನ್ನು ಸಮೀರ ದೇವನು ಉಂಡು ಲೋಕವ ಪಾಲಿಸಿದ ಅಂದ್ರು. ಇಲ್ಲದಿದ್ದರೆ ಇಡೀ ಲೋಕಕ್ಕೆ ನಾಶಕವಾದಂತಹ ಶಕ್ತಿಯಾಗಿ ಸಮಸ್ತ ಲೋಕಕ್ಷಯ ಆಗ್ತಿತ್ತು. ಅದನ್ನು ತಾನು ಕುಡಿದು ವಾಯುದೇವರು ಈ ಲೋಕವನ್ನು ರಕ್ಷಿಸಿದರು ಅಂತ. ಇದು ಎಲ್ಲಿದೆ ಅಂದ್ರೆ ಇದು ವೇದದಲ್ಲಿದೆ ಈ ವಿಷಯ, ಪುರಾಣಗಳಲ್ಲಿಲ್ಲ. ವೇದದಲ್ಲಿ ಏನಿದೆ ಅಂದ್ರೆ ವಾಯುರಸ್ಮಾ ಉಪಾಮಂಥತ್ ಪಿನಷ್ಟಿ ಸ್ಮ ಕುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ವತ್ಸಃ ಅಂತ ಋಗ್ವೇದದಲ್ಲಿ ಈ ಮಂತ್ರ ಇದೆ. ಅಲ್ಲಿ ಏನಿದೆ ಅಂದ್ರೆ ವಾಯು ಅಸ್ಮೈ ಉಪಾಮಂಥತ್, ಆ ವಿಷ ಬಂದಾಗ ವಿಷವನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ತಾನು ಕೈಯಿಂದ ಮಥನೆ ಮಾಡಿದ ಅಂತ. ಯಾಕೆಂದ್ರೆ ಯಾವ್ದನ್ನು ಮಥನೆ ಮಾಡಿ ಹಿಂಡಿ ಬಿಟ್ರೆ ಅದರ ಸಾರ ಹೋಗಿಬಿಟ್ಟು ಅದರ ಆ ಪಾಯ್ಸನ್ ನಲ್ಲಿ ಇರ್ತಕ್ಕಂಥ ಮಾರಕ ಶಕ್ತಿ ಏನಿದೆ ಅದನ್ನ ಮಥನ ಮಾಡಿ ಪಿನಷ್ಟಿ, ಅದನ್ನ ಹಿಂಡಿ ಅದನ್ನ ಮಥನ ಮಾಡಿ ಅದರ ಸತ್ವವನ್ನು ತೆಗೆದ ವಾಯು ಯಾರಿಗೋಸ್ಕರ? ಅಸ್ಮೈ, ಶಿವ ಅದನ್ನು ಕುಡಿಬೇಕು, ಅದನ್ನು ಪೂರ್ತಿ ಕುಡಿದು ಬಿಟ್ರೆ ಶಿವನಿಗೆ ತೊಂದರೆ ಆದೀತು ಅಂತ ಅದನ್ನು ಹಿಂಡಿ ರಸ ತೆಗೆದು ಅದರ ಸತ್ವವನ್ನೆಲ್ಲ ತೆಗೆದು ತಾನು ಪಾನ ಮಾಡಿ ಅದರ ಸ್ವಲ್ಪ ಅಂಶವನ್ನು ಮಾತ್ರ ಶಿವನಿಗೆ ಕೊಡು. ವಾಯು ಅಸ್ಮೈ ಉಪಾಮಂಥತ್ ಪಿನಷ್ಟಿಸ್ಮ. ಎಂಥ ವಾಯು? ಕುನನ್ನಮ ಅಂತ ಹೇಳ್ತಾರೆ. ವಾಯುವಿಗೆ ಒಂದು ಹೆಸರು ಕುನನ್ನಮ ಅಂತ. ಕುನತ್ ಅಂದ್ರೆ ಕುನದ, ಕೆಟ್ಟ ಮಾತುಗಳನ್ನು ಆಡುವವರು. ಕು ಅಂದ್ರೆ ಕುತ್ಸಿತವಾದ, ನದ ಅಂದ್ರೆ ಮಾತು. ಕೆಟ್ಟ ಮಾತುಗಳನ್ನು ಆಡುವವರು ಅಂದ್ರೆ ದುಷ್ಟರು ಅಂತ. ಯಾವಾಗಲೂ ಅಸಭ್ಯವಾದ ಮಾತು, ಯಾವಾಗಲೂ ಜಗಳ, ಕೆಟ್ಟ ಮಾತು, ಇನ್ನೊಬ್ಬರ ಬಗ್ಗೆ ಅಸಭ್ಯವಾದ ಮಾತು, ದೇವರ ಬಗ್ಗೆ ಮಾತೇ ಇಲ್ಲ ಅಂಥವರು. ಅಂದ್ರೆ ಎಲ್ಲ ಮಾತುಗಳನ್ನು ಭಗವತ್ ಪರವಾಗಿ ಕಾಣುವವರಿಗೆ ಕುನದವೇ ಇಲ್ಲ. ಅವರು ಯಾವತ್ತೂ ದೇವರ ನಾಮವನ್ನು ಕೆಟ್ಟ ಅರ್ಥದಲ್ಲಿ ಬಳಸುವವರು. ದೇವರ ನಾಮವನ್ನು ಕೂಡ ಒಳ್ಳೆಯ ಅರ್ಥದಲ್ಲಿ ಬಳಸದೆ ಕೆಟ್ಟ ಅರ್ಥದಲ್ಲಿ ಬಳಸಬಹುದು, ಪರಿಹಾಸ್ಯಕ್ಕೋಸ್ಕರ ಬಳಸಬಹುದು. ಅಥವಾ ಯಾವನೋ ಒಬ್ಬ ರಾಜನನ್ನ ನೀನೇ ಸಾಕ್ಷಾತ್ ನಾರಾಯಣ ಅಂತ ದುಡ್ಡಿನ ಆಸೆಗೋಸ್ಕರ ಹೊಗಳಿದರೆ ಅದು ದೇವರ ನಾಮದ ದುರುಪಯೋಗ ಆಯ್ತು. ಒಬ್ಬನ ಹೊಗಳೋದು, ಯಾಕಂದ್ರೆ ನೀನೇ ಸಾಕ್ಷಾತ್. ಬಾಣಭಟ್ಟ ಹೇಳುತ್ತಾನೆ, ಈ ಅರಸರುಗಳು ಕೆಡುವುದೇ ಸುತ್ತಮುತ್ತ ಇರುವ ಜನರಿಂದ. ಯಾಕೆಂದ್ರೆ ಅವರು ಹೇಳ್ತಾ ಇರ್ತಾರಂತೆ, ನೀನೇ ಸಾಕ್ಷಾತ್ ಇಂದ್ರ, ನೀನೇ ಸಾಕ್ಷಾತ್ ಚಂದ್ರ, ನೀನೇ ಸಾಕ್ಷಾತ್ ನಾರಾಯಣ, ನಿನಗೆ 4 ಕೈ ಇದೆ, ಇವರು ಅಯೋಗ್ಯರಿ ಕಾಣಿಸೋಲ್ಲ ಅಂತ ಹೇಳ. ಅವನಿಗೆ ಹೌದು ಒಂದು ಕಾರಣ ಶುರುವಾಗುತ್ತೆ ಅವ್ರಿಗೆ, ರಾಜ ಇವನಿಗೆ ಕಾಣ್ತಾ ಇದೆ ಅಂತ ನನಗೆ 4 ಕೈ ಇರಬೇಕು, ಅದರಲ್ಲಿ ಶಂಖಚಕ್ರ ಇರಬೇಕು, ಇವು ಅಯೋಗ್ಯರು ಮನುಷ್ಯರು, ಅಂಥ ದಿವ್ಯ ದೃಷ್ಟಿ ಇಲ್ಲ, ಆದ್ರಿಂದ ಕಾಣೋದಿಲ್ಲ ಅಂತ ತಿಳ್ಕೊಂಡು ಬಿಡ್ತಾರೆ. ರಾಜರುಗಳು ಹೊಗಳಿ ಹೊಗಳಿ ಆ ಹೊಗಳಿಕೆ ನಿಜ ಅನ್ನುವ ಭ್ರಮೆಗೆ ಒಳಗಾಗಿ ದಾರಿ ತಪ್ಪುತ್ತಾರೆ ಅಂತ ಹೇಳ್ತಾನೆ ಬಾಣಭಟ್ಟ. ಹಾಗೆ ಇದನ್ನ ಭಗವಂತನ ನಾಮವನ್ನ ಇನ್ಯಾವುದೋ ಕ್ಷುದ್ರವಾದ ಫಲಕ್ಕೋಸ್ಕರ ಇನ್ಯಾರಲ್ಲೋ ಆರೋಪ ಮಾಡಿ ದೇವರ ನಾಮವನ್ನ ದುಷ್ಟಕರ ಕಾರ್ಯಕ್ಕೆ ಬಳಸಬಹುದು, ಕೆಟ್ಟ ನಾಮವನ್ನು ಭಗವಂತನ ನಾಮವಾಗಿ ಕೆಟ್ಟ ಪದವನ್ನು. ಇವರು ಒಳ್ಳೆಯದನ್ನು ಕೆಟ್ಟದ್ದಕ್ಕೆ ಬಳಸುವವರು, ದೇವರ ನಾಮವನ್ನು ಕೆಟ್ಟದ್ದಕ್ಕೆ ಬಳಸುವವರು. ಅಂಥವರನ್ನ ನಮಯತಿ ಅಂತ ಮಣಿಸುವವನು ಅಂತ. ಯಾರು ಕೆಟ್ಟ ಮಾತನ್ನಾಡ್ತಾರೆ ಅಂದ್ರೆ ಕೆಟ್ಟ ವರ್ತನೆ, ಅಲ್ಲಿ ಬರೇ ಮಾತು ಅಲ್ಲ, ಮಾತಿನ ಹಿಂದೆ ಭಾವ, ಭಾವದ ಹಿಂದೆ ನಡೆ ಎಲ್ಲ ಇದೆ. ಕೆಟ್ಟತನವನ್ನು ದಮನ ಮಾಡುವ, ಮಣಿಸುವವ, ಕೆಟ್ಟವರನ್ನು ದಮನ ಮಾಡತಕ್ಕವ ಕುನನ್ನಮ ಅಂತ. ವಾಯುದೇವರು ಎಲ್ಲಿಯೂ ಭಗವದ್ ವಿರೋಧಿಯಾದ ವರ್ತನೆಯನ್ನು ಕ್ಷಮಿಸುವವರಲ್ಲ, ಅವರು ಅದನ್ನು ದಮನ ಮಾಡಿಬಿಡ್ತಾರೆ ಅಂತ. ಮತ್ತೆ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ತಮೋಯೋಗ್ಯರಿಗೆ ಗದಾಪ್ರಹಾರದಿಂದ ಅವರನ್ನು ತಮಸ್ಸಿಗೆ ಕಳಿಸುವವರೇ ವಾಯುದೇವರು ಅಂತ ಅನ್ನತಕ್ಕಂಥ ಮಾತನ್ನು ಶಾಸ್ತ್ರ ಹೇಳ್ತಾರೆ. ಹಾಗೆ ಯಾರು ಭಗವಂತನ ವಿರೋಧ ಮಾಡ್ತಾರೆ ಅವರನ್ನ ಯಾವಾಗಲೂ ವಿರೋಧಿಸುವ ತತ್ವ ಅದು ವಾಯು ತತ್ವ. ಅದಕ್ಕೆ ಅವರನ್ನ ಕುನನ್ನಮ ಅಂತ. ಇನ್ನೊಂದು ಹೆಸರು ಕೇಶಿ. ವಾಯುದೇವರಿಗೆ ಕೇಶಿ ಅಂತ ಹೆಸರು. ಕೇಶಿ ಅಂತ ಯಾಕೆ ಹೆಸರು ಅಂದ್ರೆ, ಕೇಶಿ ಅಂತಂದ್ರೆ ಸುಂದರವಾದ ಗುಂಗುರು ಕೂದಲುಳ್ಳವ ಅಂತ ಅರ್ಥ ಪ್ರಸಿದ್ಧವಾದ್ದು. ಅದಲ್ಲ, ಕೇಶಗಳು ಅಂತಂದ್ರೆ ಸೂರ್ಯ ಕೇಶವು, ಸೂರ್ಯ ಚಂದ್ರಮಸವು ಸ್ಮೃತವು ಅಂತ. ಕೇಶ ಅಂದ್ರೆ
ಒಂದು ಹಗಲಿನ ಕೇಶ, ಒಂದು ರಾತ್ರಿಯ ಕೇಶ. ಕೇಶ ಅಂದ್ರೆ ಕಿರಣ. ಹಗಲಿನ ಕಿರಣ ಅಂತಂದ್ರೆ ಸೂರ್ಯ, ರಾತ್ರಿಯ ಕಿರಣ ಅಂದ್ರೆ ಚಂದ್ರ. ಕೇಶರು ಅಂದ್ರೆ ಹಗಲು ರಾತ್ರಿಗಳನ್ನು ನಿಯಂತ್ರಿಸುವ ಸೂರ್ಯಚಂದ್ರರು, ಅವರನ್ನು ನಿಯಂತ್ರಿಸುವವನು ಕೇಶಿ. ಅರ್ಥಾತ್ ಹಗಲು ರಾತ್ರಿಗಳನ್ನು ನಿಯಂತ್ರಿಸುವ ಸೂರ್ಯಚಂದ್ರರ ಒಳಗಿದ್ದು ವಸ್ತುತಃ ಹಗಲು ರಾತ್ರಿಗಳನ್ನು ನಿಯಂತ್ರಿಸತಕ್ಕಂಥವರು ವಾಯುದೇವರು. ಆದ್ದರಿಂದ ವಾಯುದೇವರನ್ನು ಕೇಶಿ ಅಂತ ಕರೀತಾರೆ. ಅಂಥ ಕುನನ್ನಮ ದುಷ್ಟರನ್ನು ನಿಯಂತ್ರಿಸುವ ಹಗಲು ರಾತ್ರಿಗಳ ನಿಯಮನದ ಮೂಲಕ ಎಲ್ಲರಿಗೂ ಕೂಡ ಕಾಲದ ನಿಯಾಮಕನಾಗಿ ನಿಂತ ಕಾಲಹ ಅಂತ ವಾಯುದೇವರಿಗೂ ಒಂದು ಹೆಸರು. ಯಾಕೆಂದ್ರೆ ಕಾಲ ಶಬ್ದಕ್ಕೆ ನಾನು ಆಗ ಒಂದು ಅರ್ಥ ಹೇಳಿದೆ, ನಾಶ ಮಾಡುವಂಥದ್ದು ಅಂತ. ಆ ಅರ್ಥದಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ, ಇಡೀ ಲೋಕವನ್ನು ಸಂಹಾರ ಮಾಡತಕ್ಕಂಥ ಕಾಲರೂಪದಿಂದ ನಾನು ಬಂದಿದ್ದೇನೆ. ನಾನು ಬಂದದ್ದೇ ಅದಕ್ಕೋಸ್ಕರ. ನಾನು ಚಾಟಿ ಹಿಡ್ಕೊಂಡು ನಿನ್ನ ಕುದುರೆ ಕುಣಿಸ್ಲಿಕ್ಕೆ ಬಂದವನಲ್ಲ. ನನ್ನ ಕಣ್ಣು ಮುಂದೆ 18 ಅಕ್ಷೋಹಿಣಿ ನಾಶವಾಗಬೇಕು, ಅದನ್ನು ನೋಡುವುದಕ್ಕೆ ಬಂದಿದ್ದೇನೆ ಅಂತಾನೆ ಕೃಷ್ಣ. ಅಲ್ಲಿ ಕಾಲಹ ಅಂದ್ರೆ ಸಂಹಾರ ಶಕ್ತಿಯಾಗಿ ಲೋಕಕ್ಷಯಕಾರಕನಾಗಿ ನಾನು ಬಂದಿದ್ದೇನೆ ಅಂತ. ಅಷ್ಟೇ ಅರ್ಥ ಅಲ್ಲ, ಕಾಲ ಅನ್ನೋದಕ್ಕೆ ನಾನು ಅರ್ಥ ಇದೆ. ಕಲ ಸಂಖ್ಯಾನೇ, ನಾವು ಸಂಕಲನ ವ್ಯವಕಲನ ಅಂತೆಲ್ಲ ಗಣಿತದಲ್ಲಿ ಹೇಳಿಕೊಡ್ತಾರೆ ಮಕ್ಕಳಿಗೆ. ಅಲ್ಲಿ ಕಾಲ ಅಂತಂದ್ರೆ ಕಲನ ಅಂತಂದ್ರೆ ಕೌಂಟಿಂಗ್ ಅಂತ ಅರ್ಥ. ಸಂಖ್ಯೆಯನ್ನ ಗುಣಿಸುವುದು, ಕೂಡಿಸುವುದು, ಇದಕ್ಕೂ ಕಲನ ಅಂತಾರೆ. ಆಮೇಲೆ ಕಲನ ಅಂತಂದ್ರೆ ಕಲ ಸಂಖ್ಯಾನೇ, ಕಲ ಕಾಮಧೇನು ಅಂತಂದ್ಬಿಟ್ರು. ಕಲ ಅನ್ನೋದಕ್ಕೆ ಪ್ರಾಚೀನರು ಒಂದು ತಮಾಷೆಯಾಗಿ ಧಾತುಪಾಠ ಅಂದ್ರೆ ಕಲ ಕಾಮಧೇನು ಅಂತ. ಅಂದ್ರೆ ಕಾಮಧೇನು ಅಪ್ಪ ಅದು ಅಂತ. ಕಾಮಧೇನು ಅಂದ್ರೆ ಏನು ಬೇಕೋ ಆ ಅರ್ಥ ಕೊಡುವಂಥ ಶಬ್ದ ಅಂತ. ಕಾಮಧೇನು ಈ ಬಯಸಿದ್ದು ಕೊಡೋದಲ್ಲೋ. ನಮತಾಂ ಕಾಮಧೇನವೇ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ. ಅಂದ್ರೆ ಏನು, ಅವರು ಏನು ಪ್ರಾರ್ಥನೆ ಮಾಡಿದ್ರೆ ಅದನ್ನು ಕೊಡ್ತಕ್ಕಂಥ ಕರುಣಾಳುಗಳು ಅಂತ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ಇದು 3. ಹಾಗೆ ಕಾಮಧೇನು ಅಂದ್ರೆ ಬಯಸಿದ್ದನ್ನು ಕೊಡುವಂಥದ್ದು. ಈ ಕಲಧಾತು ಕಾಮಧೇನು ಅಂತಂದ್ರು. ಕಲ ಕಾಮಧೇನು ಅಂತ ಧಾತುಪಾಠ. ವಿಚಿತ್ರ ಇದು. ಅಂದ್ರೆ ನಿನಗೆ ಯಾವ ಸಂದರ್ಭದಲ್ಲಿ ಯಾವ ಅರ್ಥ ಬೇಕೋ ಆ ಅರ್ಥ ಕೊಡುವಂಥದ್ದು ಅದು. ಆದ್ದರಿಂದ ಕಾಲಹ ಕಲಿತ ಸಂಪೂರ್ಣ ಸದ್ಗುಣತ್ವಾಜ್ಜನಾರ್ದನ. ಭಗವಂತನಿಗೆ ಕಾಲ ಅಂತ ಹೆಸರು ಇರೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಎಲ್ಲ ಗುಣಗಳು ಎಲ್ಲಿ ಕಲಿತವಾಗಿದ್ದಾವೋ ಅಂದ್ರೆ ಸಂಕಲಿತವಾಗಿದ್ದಾವೋ, ಕೂಡಿರುವುದು ಅಂತ ಅರ್ಥ. ಎಲ್ಲ ಗುಣಗಳು ಎಲ್ಲಿ ಕೂಡಿದ್ದಾವೋ ಅವನು ಕಾಲ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಹೀಗೆ ಕಾಲ ಅನ್ನೋದಕ್ಕೆ ಏನು ಬೇಕೋ ಆ ಅರ್ಥ ಮಾಡ್ಬೋದು. ಯಾವ ಸಂದರ್ಭದಲ್ಲಿ ಏನೇ ಕಲಯತಿ ಕರವಾಳಂ ಅಂತ ಹೇಳ್ಕೊಂಡು ಮ್ಲೇಚ್ಛ ಕುಲದ ಹಣ, ಮ್ಲೇಚ್ಛರನ್ನ ಸಂಹಾರ ಮಾಡೋದಕ್ಕೋಸ್ಕರ ಕಲಯತಿ ಕರವಾಳಂ, ಕೈಯಲ್ಲಿ ಕರವಾಳವನ್ನು ಕಲಯತಿ ಅಂದ್ರೆ ಹಿಡ್ಕೊಳ್ತಾನೆ. ಇದು ಜಯದೇವ ದಶಾವತಾರ ಸ್ತುತಿಯಲ್ಲಿ ಶ್ರೀ ಜಯದೇವ ದಶಾವತಾರ ಸ್ತುತಿ ಮಾಡುವ ಹೇಳಿದಂಥದ್ದು. ಹೀಗೆ ಕಲಧಾತು ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು ಬೇಕಾದ್ರೆ ಹೇಳುತ್ತೆ. ವಾಯುದೇವರಿಗೂ ಕಾಲ ಅಂತ ಹೆಸರಿದೆ. ಅಲ್ಲಿ ಸಂಹಾರ ಶಕ್ತಿ ಅಂತಲೂ ಹೌದು. ಯಾಕೆಂದ್ರೆ ಮನುಷ್ಯರಿಗೆ ಮೃತ್ಯು ಕಾಲ, ಮೃತ್ಯುವಿಗೆ ಯಮ ಕಾಲ, ಯಮನಿಗೆ ರುದ್ರ ಕಾಲ, ರುದ್ರನಿಗೆ ವಾಯುದೇವರು ಕಾಲ, ವಾಯುದೇವರಿಗೆ ದುರ್ಗೆ ಕಾಲ ಅಂತ ಒಂದು ಕಡೆ ಭಾಗವತಲ್ಲಿ ಆಚಾರ್ಯ ಹೇಳ್ತಾರೆ. ಇವರೆಲ್ಲ ಒಬ್ಬರಿಗೊಬ್ಬರು ಕಾಲರು ಅಂದ್ರೆ ಸಂಹಾರ ಶಕ್ತಿಗಳು. ಹಾಗಾಗಿ ವಾಯುದೇವರು ದುರ್ಗೆಯಿಂದ ಮಾತ್ರ ಮತ್ತು ದುರ್ಗಾಂತರ್ಯಾಮಿಯಾದ ನರಸಿಂಹನಿಂದ ಮಾತ್ರ ನಾಶವುಳ್ಳವರು. ಬೇರೆ ಎಲ್ಲರಿಗೂ ಕಾಲ ಸಂಹಾರಕರವರು. ಆದ್ರಿಂದಲೂ ವಾಯುದೇವರಿಗೆ ಕಾಲ ಅಂತ ಹೆಸರಿದೆ. ಮತ್ತು ಜೀವನಲ್ಲೇ ಅಧಿಕ ಗುಣಪೂರ್ಣರಾದ್ದರಿಂದ ಅವರಿಗೆ ಕಾಲ ಅಂತ ಹೆಸರಿದೆ. ವಾಯುದೇವರನ್ನ ಹೇಳುವಾಗ ವಾಯು ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ ಉಪನಿಷತ್ ಹೇಳಿದು. ವಾಯು ಅಮೃತಂ, ವಾಯುವಿಗೆ ಸಾವಿಲ್ಲ, ಆದರೆ ಅಮೃತ ತತ್ವ ಅದು. ಆದರೂ ಕೂಡ ಸಾವಿಲ್ಲ ಅಂದ್ರೆ ಒಂದು ಕಲ್ಪದ ತನಕವೂ ಸಾವಿಲ್ಲ ಅಷ್ಟೇ ಅರ್ಥ. 31,104,000 ಕೋಟಿ ವರ್ಷಗಳ ತನಕವೂ ಸಾಯದೆ ಬದುಕಿದ್ರು. ಆಮೇಲಾದ್ರೂ ಸಾಯ್ಬೇಕೋ ಬೇಡೋ? ಮೋಕ್ಷಕ್ಕೆ ಹೋಗಬೇಕಾಗಿದ್ರೆ ಸಾಯ್ಬೇಕಪ್ಪ. ವಾಯುದೇವರು ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಸಾಯ್ಬೇಕು ಅಂದ್ರು. ಸಾಯೋದು ಅಂದ್ರೆ ಏನು? ಈ ಭೌತಿಕ ದೇಹ ತೊರೆಯೋದು ತಾನೆ, ಅದು ಎಲ್ಲರಿಗೂ ಅನಿವಾರ್ಯ. ಬ್ರಹ್ಮದೇವರು ಈ ಭೌತಿಕ ಶರೀರ ಹಿಡ್ಕೊಂಡು ಮೋಕ್ಷಕ್ಕೆ ಹೋಗುವ. ಅಥೇದಂ ಶರೀರಂ, ವಾಯುದೇವರ ಬ್ರಹ್ಮದೇವರ ಶರೀರ ಕೂಡ. ಇದಂ ಶರೀರಂ ಅಂದ್ರೆ ಈ ಶರೀರ ಅಲ್ಲ, ಹಿಂದೆ ಬಂದದ್ದು ಯಾರು? ವಾಯು. ವಾಯೋಹೋ ಶರೀರಂ, ಅದೇನಾಗಬೇಕು ಕೊನೆಗೆ ಮೋಕ್ಷಕ್ಕೆ ಹೋಗುವಾಗ? ಅದು ಭಸ್ಮಾಂತಂ, ಅದು ನರಸಿಂಹಾಗ್ನಿಯಿಂದ ಭಸ್ಮೀಭೂತವಾಗಿಯೇ ಅವರು ಮೋಕ್ಷಕ್ಕೆ ಹೋಗಬೇಕು. ದೇಹ ಸಹಿತ ಹಿಡ್ಕೊಂಡು ಹೋಗುವ ಹಾಗಿಲ್ಲ. ಹಾಗೆ ವಾಯುದೇವರು ಅಮೃತ, ನಾಶರಹಿತವಾದ ತತ್ವ.
ಅದರಿಂದ ಅವರು ಕಾಲಕೂಟವನ್ನು ಕುಡಿದರೂ ಸಾಯಲಿಲ್ಲ. ಕಾಲಕೂಟವನ್ನು ಉಂಡು, ಅಲ್ಲಿ ಏನು ಹೇಳಿದ್ರು, ತಾನು ಕೇಶಿ ವಿಷಸ್ಯ ಪಾತ್ರೇಣ, ಪಾತ್ರದಲ್ಲಿ ಇರತಕ್ಕಂಥ ವಿಷವನ್ನು ಅಪಿಬತ್, ತಾನು ಕುಡಿದರು. ತಾನು ಒಬ್ಬನೇ ಅಲ್ಲ, ರುದ್ರನಿಗೆ ಕುಡಿಸಿದರು ಅಂದರು. ಅಪಿಪತ್ ಯದ್ ರುದ್ರೇಣ ಸಹ ಅಪಿಪತ್, ಆ ರುದ್ರನಿಗೆ ಕುಡಿಸುವುದಕ್ಕೋಸ್ಕರ ಅದನ್ನ ಮಥನ ಮಾಡಿ ಹಿಂಡಿ ಅದರ ಸಾರವನ್ನ ತಾನು ತಗೊಂಡು ಅದರ ಸ್ವಲ್ಪ ಭಾಗವನ್ನ ಶಿವನಿಗೆ ಕೊಟ್ಟರು. ಆಚಾರ್ಯರು ಇದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿಸ್ತಾರವಾಗಿ ಈ ಮಂತ್ರಾರ್ಥದ ಕಥೆಯನ್ನ ಸತತ್ ಪಿಬತ್ ಕಂಠಗತೇನ ತೇನ ನಿಪಾತಿತೋ, ಸತತ್ ಪಿಬತ್ ಕಂಠಗತೇನ ತೇನ ನಿಪಾತಿತಃ ಮೂರ್ಛಿತ ಆಶು ರುದ್ರ ಅಂತ ಹೇಳ್ತಾರೆ. ವಾಯುದೇವರು ಕೊಟ್ಟಿರತಕ್ಕಂಥ ವಿಷವನ್ನ ಸಹ ತತ್ ಪಿಬತ್, ಪಿಬತ್ ಅಂದ್ರೆ ಅಪಿಬತ್, ಕುಡಿದ್ರು. ರುದ್ರದೇವರು ಅದನ್ನು ಕುಡಿದಾಗ ಕಂಠಗತೇನ ತೇನ, ಅದು ಇನ್ನೂ ಕಂಠಕ್ಕೆ ಹೋಯಿತು. ಕಂಠ ಗರಳ ಕಂಠದಲ್ಲಿ ನಿಂತು ಕಂಠ ಸುಟ್ಟು ಹೋಯಿತು. ಕೆಳಕ್ಕೆ ಹೋಗುವ ಮುಂಚೆ ರುದ್ರದೇವರು ಮೂರ್ಛಿತರಾದರು. ಆಗ ಪುನಃ ನಾರಾಯಣ ಬಂದು ತನ್ನ ಹಸ್ತಸ್ಪರ್ಶದಿಂದ ಮತ್ತೆ ಎಬ್ಬಿಸಿದ, ಮತ್ತೆ ಪುನರ್ಜೀವ ಮತ್ತೆ ಚೇತರಿಸಿಕೊಂಡ್ರು. ಆದರೆ ವಾಯುದೇವರಿಗೆ ಗಂಟಲು ಸುಡ್ಲೂ ಇಲ್ಲ ಅಥವಾ ಏನು ಮೂರ್ಛೆಯೂ ಬರಲಿಲ್ಲ. ಈ ಅಂತರವನ್ನ ತೋರಿಸಿ ವಾಯು ಶಕ್ತಿಯ ಮಹತ್ವವನ್ನು ತೋರಿಸುವುದಕ್ಕೋಸ್ಕರ ಈ ಒಂದು ಕ್ರಿಯೆ ಸಮುದ್ರ ಮಥನ ಕಾಲದಲ್ಲಿ ನಡೆದಿದೆ. ಇವರು ಅಮೃತ ಕುಡಿದು ಕೂಡ ಬಹಳ ಕಾಲ ಬದುಕಲಿಲ್ಲ ದೇವತೆಗಳು. ವಾಯುದೇವರು ವಿಷ ಕುಡಿದು ಕಲ್ಪಕಾಲ ಬದುಕಿದ್ರು ಅನ್ನೋ ಅಂತರವನ್ನು ತೋರಿಸುವುದಕ್ಕೋಸ್ಕರ ಈ ಒಂದು ಕ್ರಿಯೆ ನಡೆದಿತ್ತು. ವಸ್ತುತಃ ಅಮೃತ ಮಥನದಲ್ಲಿ ಭಾಗವಹಿಸಿದ ಇಂದ್ರಾದಿಗಳು ನಿಮ್ಗೆ ಗೊತ್ತಿದೆ. ಈಗ ರುದ್ರದೇವರು ಅಮೃತ ಮಂಥನದಲ್ಲಿ ಭಾಗವಹಿಸಲಿಲ್ಲ. ಮತ್ತೆ ವಿಷ ಕುಡಿಯಲಿಕ್ಕೆ ಬಂದವರು ವಾಯುದೇವರು ರುದ್ರದೇವರು ಬಂದವರು. ಇವರು ಪೂರ್ತಿ ಕುಡಿದ್ರು, ಅವರು ಒಂಚೂರು ಕುಡಿದ್ರು. ಒಬ್ರು ಕುಡಿದು ಸ್ವಲ್ಪ ಗಂಟಲು ನೋವು ಮಾಡಿಕೊಂಡು ಗುಣ ಮಾಡಿಕೊಂಡ್ರು, ಒಬ್ರಿಗೆ ಏನೂ ಆಗಲಿಲ್ಲ. ಈ ಕಥೆ ವೇದದಲ್ಲಿ ಇದೆ. ಅದನ್ನ ಪರಮ ವೈದಿಕರಾದಂಥ ಆಚಾರ್ಯರು ವಿವರವಾಗಿ ತನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿದ್ದಾರೆ. ಆದರೆ ಪುರಾಣದಲ್ಲಿ ಎಲ್ಲಿಯೂ ಈ ಕಥೆ ಸಿಗುವುದಿಲ್ಲ. ಪುರಾಣದಲ್ಲಿ ಶಿವ ಅದನ್ನು ಕುಡಿದ ಅಂತ ಅಷ್ಟೇ ಇರುವುದು ಹೊರತು ವಾಯುದೇವರು ಕುಡಿದ ಕಥೆಯೇ ಇಲ್ಲ. ಇದನ್ನು ಯಾಕೆ ಪುರಾಣದಲ್ಲಿ ಹೇಳಲಿಲ್ಲ ಅನ್ನುವುದಕ್ಕೆ ಒಂದು ಐತಿಹ್ಯ ಇದೆ. ಈ ಐತಿಹ್ಯವನ್ನ ನೀವು ಕರಾರುವಾಕ್ಕಾದ ದಾಖಲೆ ಅಂತ ತಿಳ್ಕೊಳ್ಳೋದು ಬೇಡ. ಆದರೆ ಒಂದು ಐತಿಹ್ಯ ಇದೆ. ಆ ಐತಿಹ್ಯದಲ್ಲಿ ಒಂದು ರೀತಿಯ ಸತ್ಯಾಂಶ ಇರಬಹುದು. ಏನು ಅಂದ್ರೆ, ಉದ್ದೇಶಪೂರ್ವಕವಾಗಿ ನೀವು ಅದನ್ನು ಗಮನಿಸಿ. ಉಪನಿಷತ್ತಿನಲ್ಲಿ ಎಲ್ಲಿಯೂ ಕೂಡ ನೀವು ನೋಡಿದ್ರೆ ಯಾವ ಉಪನಿಷತ್ತು ತೆಗೆದ್ರು ಪ್ರಾಣನ ಮಹಿಮೆಯನ್ನು ಹೇಳಿದ ಉಪನಿಷತ್ತೇ ಇಲ್ಲ. ಎಲ್ಲಾ ಇಂದ್ರಿಯಗಳು ಸ್ಪರ್ಧಿಸಿದವು, ಕೊನೆಗೆ ಎಲ್ಲಾ ಇಂದ್ರಿಯಾಭಿಮಾನ ದೇವತೆಗಳು ಹೊರಗೆ ಹೋದ್ರು, ಆದರೆ ಈ ಜೀವ ಬೀಳಲಿಲ್ಲ. ಪ್ರಾಣದೇವರು ಹೋದ್ರು, ಇದು ಬಿತ್ತು. ಪುನಃ ಪ್ರಾಣದೇವರು ಒಳಗೆ ಬಂದ್ರು, ಇದು ಎದ್ದು ನಿಂತಿತು. ಆದ್ರಿಂದ ಅಹಂ ಶ್ರೇಯದಿಸಿ ವ್ಯೂದರೆ, ಕೊನೆಗೆ ಎಲ್ಲ ದೇವತೆಗಳು ಪ್ರಾಣದೇವರು ಶ್ರೇಷ್ಠ ಅಂತ ಒಪ್ಪಿಕೊಂಡು ಸ್ತೋತ್ರ ಮಾಡಿದರು. ಈ ಕಥೆ ಅನ್ನುವುದು ಆಲ್ಮೋಸ್ಟ್ ಎಲ್ಲ ಉಪನಿಷತ್ತುಗಳಲ್ಲೂ ಇದೆ. ಪ್ರಾಣನ ಮಹಿಮೆಯನ್ನು ವ್ಯಕ್ತವಾಗಿ ಉಪನಿಷತ್ತುಗಳು ಹೇಳ್ತಾವೆ ಮತ್ತು ಪುರಾಣಗಳು ಬೇಕು ಅಂತ ಅದನ್ನ ಹೇಳುವುದಿಲ್ಲ. ಈ ಅಂತರ ನೀವು ಪುರಾಣ ಮತ್ತು ಉಪನಿಷತ್ತುಗಳನ್ನ ನೋಡಿದರೆ, ಉಪನಿಷತ್ತುಗಳಲ್ಲಿ ಬೇಕು ಅಂತ ಪ್ರಾಣನ ಮಹಿಮೆಯನ್ನು ಒತ್ತಿ ಒತ್ತಿ ಹೇಳ್ತಾರೆ. ಪ್ರಾಣ ಮತ್ತು ನಾರಾಯಣ ಈ ಎರಡು ತತ್ವಗಳ ಮಹಿಮೆಯನ್ನು ಉಪನಿಷತ್ತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪುರಾಣಗಳಲ್ಲಿ ಇದು ಎರಡನ್ನೂ ಮುಚ್ಚಿಡುತ್ತಾರೆ. ನಾರಾಯಣನ ಮಹಿಮೆಯನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳುದು. ನಾರಾಯಣ ಮಹಿಮೆ ಹೇಳಿದ ತಕ್ಷಣ ಮತ್ತೆ ಅಲ್ಲಿಂದ ಶಿವನ ಮಹಿಮೆ, ಗಣಪತಿಯ ಮಹಿಮೆ, ಸ್ಕಂದನ ಮಹಿಮೆ, ದುರ್ಗೆಯ ಮಹಿಮೆ ಅಂತ ಶುರು ಮಾಡಿಬಿಡ್ತಾರೆ. ಇತರ ದೇವತೆಗಳ ಜತೆಗೆ ನಾರಾಯಣನ ಮಹಿಮೆಯನ್ನು ಮುಚ್ಚಿಡ್ತಾರೆ. ವಾಯುವಿನ ಮಹಿಮೆಯನ್ನು ಅಷ್ಟು ಸ್ಪಷ್ಟವಾಗಿ ಹೇಳುವುದಿಲ್ಲ. ಇದು ಬೇಕುಂತಲೇ ಬುದ್ಧಿಪೂರ್ವಕವಾಗಿ ಸಂಯೋಜಿಸಿದ ಒಂದು ತಂತ್ರದ ಹಾಗೆ ಕಾಣುತ್ತೆ. ಅದಕ್ಕೆ ಒಂದು ಲೌಕಿಕವಾದ ಕಾರಣವನ್ನ ಹೇಳ್ತಾರೆ ಕೆಲವರು. ಅಂಥ ಕಥೆ ಕೆಲವು ಪುರಾಣದಲ್ಲಿ ಉಪಲಬ್ಧವೂ ಆಗಿದೆ. ಅದು ಪುರಾಣದ ಭಾಗವೋ ಮತ್ತೆ ಪ್ರಕ್ಷಿಪ್ತವೋ ಹೇಳುವುದು ಕಷ್ಟ. ಏನು ಅಂದ್ರೆ, ಒಮ್ಮೆ ಅದು ಕಣ್ವ ಋಷಿಗಳೋ ಯಾರೋ ಒಬ್ರು ಅವರು ತಪಸ್ಸು ಮಾಡ್ತಾ ಇದ್ದಾಗ ಏನೋ ಒಂದು ರೀತಿಯಿಂದ ಅವರಿಗೆ ತೊಂದರೆ ಆಯ್ತು. ವಾಯುದೇವರ ರಥ ಹೋಯಿತು, ಅವರ ಆಶ್ರಮದ ಪಕ್ಕ ಏನೋ ಒಂದು ಘಟನೆ. ಅದರಿಂದ ಕಣ್ವ ಋಷಿಗಳು ಸಿಟ್ಟಿಗೆದ್ದು ವಾಯುದೇವರಿಗೆ ಶಾಪ ಕೊಟ್ರಂತೆ. ಪುರಾಣದಲ್ಲಿ ನಿಮ್ಮ ಕೀರ್ತಿಯ ಪ್ರಥನ ಆಗದೇ ಹೋಗಲಿ ಅಂತ. ಅದಕ್ಕೋಸ್ಕರ ವೇದವ್ಯಾಸರು ವಾಯುದೇವರ ಕಥೆಯನ್ನು ಪುರಾಣದಲ್ಲಿ ಬರೆಯದೇ ಬಿಟ್ರು ಅಂತ ಒಂದು ಕಥೆ ಹೇಳ್ತಾರೆ. ಈ ಕಥೆಯನ್ನ ಸುಮ್ಮನೆ ಕೇಳಿ ಬಿಟ್ಟುಬಿಡಿ. ಆ ವಾಯುದೇವರಿಗೆ ಹಾಗೆ ಶಾಪವೇ ಬರಬೇಕಾದ್ದೇನು ಕಾರಣ ಇಲ್ಲ. ಮತ್ತು ಕಣ್ಣುವ ಶಾಪ ಅನ್ನೋದು ಅವ್ರಿಗೆ ಯಾವ ಗಿಡದ ತಪ್ಪಲೋ ಅಲ್ಲ ವಾಯುದೇವರಿಗೆ. ಆದರೂ ಅವನೊಬ್ಬ ಭಗವದ್ಭಕ್ತ ಕೊಟ್ಟ ಶಾಪ ಅಂತ ಪಾಲಿಸಬಹುದು. ಸ್ವತಃ ಭಗವಂತನೇ ಋಷಿಗಳ ಶಾಪವನ್ನು ಅನುಸರಿಸಿದ್ದುಂಟು. ಮಾಡಬಾರದು ಅಂತಲ್ಲ,
ಆದರೆ ಹೀಗೆ ನಡೆದಿತ್ತು ಅಂತ ಖಚಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಇದು ಮಾತ್ರ ನಿಜ. ನೀವು ಗಮನಿಸಿದ್ರೆ ಬುದ್ಧಿಪೂರ್ವಕವಾಗಿ ಪುರಾಣಗಳಲ್ಲಿ ವಾಯುವಿನ ಮಹಿಮೆಯನ್ನ ಮುಚ್ಚಿಡ್ತಾರೆ ಮತ್ತು ವಿಷ್ಣುವಿನ ಮಹಿಮೆಯನ್ನು ಬೇರೆ ಮಹಿಮೆಗಳ ಜೊತೆಗೆ ಸಂಕೀರ್ಣ ಮಾಡಿ ಹೇಳ್ತಾರೆ. ಆದರೆ ವೇದದಲ್ಲಿ ಅದು ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಇರ್ತದೆ, ಅಲ್ಲಿ ಸಂಕೀರ್ಣವಾಗಿ ಹೇಳುವುದಿಲ್ಲ. ವೇದದಲ್ಲಿ ಹೇಳುವಾಗ ತದ್ವಿಷ್ಣು ಪರಮಂ ಪದಂ ತಂದು ಬಿಡ್ತಾರೆ. ಆಮೇಲೆ ವಾಯುವಿನ ಪ್ರಾಣ ಶಬ್ದದಿಂದಲೇ ಹೇಳ್ತಾರೆ. ಹೀಗೆ ಪ್ರಾಣ ಮತ್ತು ಮುಖ್ಯ ಪ್ರಾಣ, ಪ್ರಾಣಸ್ಯ ಪ್ರಾಣ ವಿಷ್ಣು ಅನ್ನತಕ್ಕಂಥದ್ದು ವೇದದಲ್ಲಿ ಸ್ಪಷ್ಟವಾಗಿ ಬಂದದ್ದನ್ನ ಪುರಾಣದಲ್ಲಿ ಬೇಕು ಅಂತಲೇ ಜನರು, ಸಾಧಕರು ಸತ್ಯವನ್ನ ಕಷ್ಟಪಟ್ಟು ತಿಳ್ಕೊಳ್ಳಲಿ, ವಾಚ್ಯವಾಗಿ ಹೇಳಬಾರದು ಅನ್ನುವ ದೃಷ್ಟಿಯಿಂದ ಪುರಾಣದಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳುವುದಿಲ್ಲ. ಹಾಗಾಗಿ ಪುರಾಣದಲ್ಲಿ ಇಲ್ಲದ, ವೇದದಲ್ಲಿ ಬಂದ, ಮತ್ತೆ ಯಾವುದೋ ಬೇರೆ ಗ್ರಂಥಾಂತರಗಳಲ್ಲಿ ಬಂದಿರಬಹುದು. ನಮಗೆ ಈಗ ಉಪಲಬ್ಧವಲ್ಲದಂತಹ ಪಂಚರಾತ್ರದ ಅನೇಕ ಭಾಗಗಳಿವೆ, ಅನೇಕ ಸಂಹಿತೆಗಳಿವೆ, ಅನೇಕ ತಂತ್ರಗಳು, ಬೃಹತ್ ತಂತ್ರ, ಭಾಗವತ ತಂತ್ರ, ತಂತ್ರ ಭಾಗವತ, ಬ್ರಹ್ಮತಂತ್ರ, ಸಾತ್ವತ ತಂತ್ರ, ಈ ಅರ್ಧನಾರಿ ನಾರಾಯಣ ತಂತ್ರ, ಇದೆಲ್ಲ ಗ್ರಂಥಗಳನ್ನ ಆಚಾರ್ಯರು ಕೋಟ್ ಮಾಡಿದ್ದಾರೆ. ಇವು ಯಾವುದು ಈಗ ಸಿಗ್ತಾ ಇಲ್ಲ. ಬೃಹತ್ ತಂತ್ರ, ಬ್ರಹ್ಮತಂತ್ರ, ಸಾತ್ವತ ತಂತ್ರ, ಇವೆಲ್ಲ ಆಮೇಲೆ ಅದೇ ಅರ್ಧನಾರಿ ನಾರಾಯಣ ತಂತ್ರ, ಎಷ್ಟೋ ತಂತ್ರ, ಭಾಗವತ ತಂತ್ರ, ತಂತ್ರ ಭಾಗವತ, ಆಮೇಲೆ ಋಗ್ ಸಂಹಿತ, ಯಜುಸ್ ಸಂಹಿತ, ಸಾಮ ಸಂಹಿತ. ಋಗ್ ಸಂಹಿತ ಋಗ್ವೇದ ಅಲ್ಲ, ಋಗ್ವೇದದ ಅರ್ಥವನ್ನು ಹೇಳತಕ್ಕಂಥ ಒಂದು ಗ್ರಂಥ ಋಗ್ ಸಂಹಿತ. ಅದು ಪಂಚರಾತ್ರದ ಭಾಗ. ಸಂಹಿತ ಅಂತ ಪಂಚರಾತ್ರದ ಭಾಗಗಳಿಗೆ ಸಂಹಿತ ಅನಿಸಿದ್ರು. ಸಾತ್ವತ ಸಂಹಿತ, ವಿಷ್ಣು ಸಂಹಿತ, ಅಹಿರ್ಬುದ್ಧ್ಯ ಸಂಹಿತ, ಬ್ರಹ್ಮ ಸಂಹಿತ, ಈಶ್ವರ ಸಂಹಿತ, ಲಕ್ಷಣ ಸಂಹಿತ, ಹಾಗೆ ಋಗ್ ಸಂಹಿತ, ಯಜುಸ್ ಸಂಹಿತ, ಸಾಮ ಸಂಹಿತ ಮುಂತಾದ ಗ್ರಂಥಗಳು. ಇವೆಲ್ಲ ಯಾವ ಗ್ರಂಥಗಳು ಈಗ ಉಪಲಬ್ಧ ಇಲ್ಲ. ಈ ಗ್ರಂಥಗಳಿಂದ ಆಚಾರ್ಯರು ಅನೇಕ ಶ್ಲೋಕಗಳನ್ನು ಕೋಟ್ ಮಾಡಿದ್ದಾರೆ. ಈಗ ಉಪಲಬ್ಧವಲ್ಲದ ಆ ತಂತ್ರಗ್ರಂಥಗಳಲ್ಲಿ ಇದ್ದಿರಬಹುದು. ವೇದದಲ್ಲಿಯೂ ವಿಸ್ತಾರವಾಗಿ ನಮಗೆ ಸಿಗುವುದಿಲ್ಲ. ನಮಗೆ ಸಿಗುವುದು ಒಂದೇ, ಈಗ ಉಪಲಬ್ಧವಾದ ವೇದದಲ್ಲಿ ಇದು ಒಂದೇ ಒಂದು ಶ್ಲೋಕ. ಅದರಲ್ಲಿ ಅದು ಸ್ಪಷ್ಟವಾಗಿದೆ. ವಾಯು ಅಪಿಪತ್ ಅಂತ. ವಾಯು ರಸ್ಮಾ ಉಪಾಮಂಥತ್ ಪಿನಷ್ಟಿ ಸ್ಮಕುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿಬತ್ ಸಹ. ರುದ್ರದೇವರ ಜೊತೆಗೆ ವಾಯುದೇವರು ವಿಷಪಾನ ಮಾಡಿದರು. ಅದನ್ನು ಮಥನ ಮಾಡಿ ಹಿಂಡಿ ರಸ ತೆಗೆದು ರುದ್ರದೇವರಿಗೆ ಕೊಟ್ಟರು. ಇಷ್ಟು ಮಾತು ಸ್ಪಷ್ಟವಾಗಿ ಇರತಕ್ಕಂಥದ್ದು ವೇದದಲ್ಲಿ ಸಿಗ್ತದೆ. ಆದರೆ ಇದು ಒಂದು ಮಂತ್ರ ಬಿಟ್ರೆ ಇನ್ನು ಎಲ್ಲಿಯೂ ಸಮುದ್ರ ಮಥನ, ವಿಷಪಾನದ ವಿಷಯ ವೇದದಲ್ಲಿ ಬರುವುದಿಲ್ಲ. ಈ ಸಮುದ್ರ ಮಥನ ಅನ್ನುವುದಕ್ಕೂ ಕೂಡ ನಾವು ಬರಿಯ ಒಂದು ಬಾಹ್ಯವಾದ ಅರ್ಥ ಅಷ್ಟೇ ಅಲ್ಲ, ಅದಕ್ಕೆ ಒಂದು ಅಂತರಂಗದ ಅರ್ಥ ಇದೆ. ಪುರಂದರದಾಸರು ಹೇಳ್ತಾರಲ್ಲ, 7 ಲಕ್ಷ್ಮೀ ರಮಣ 7 ಶ್ರೀಗಿರಿಯೊಡೆಯ ಅಂತ ಅನ್ನುವಂತಹ ಸುಪ್ರಭಾತ, ತಿರುಪತಿಯಲ್ಲಿ ಶ್ರೀನಿವಾಸನನ್ನ ಎಬ್ಬಿಸುವ ಒಂದು ಸುಪ್ರಭಾತವನ್ನು ಬರೆದಾಗ ಅವರು ಅಲ್ಲಿ ಹೇಳ್ತಾರೆ, ಹೇಳ್ಬೇಕು ಅಂತ ಶ್ರೀನಿವಾಸ ಹೇಳ್ವಿ, ಯಾಕೆಂದ್ರೆ 7 ಸಮುದ್ರ ಮಥನವ ಮಾಡು ಅಂತಾರೆ. ಅದೇ ಇನ್ಯಾವಾಗಪ್ಪ, ಎಷ್ಟು ಸರಿ ಸಮುದ್ರ ಮಥನ ಮಾಡೋದು, ಬೇರೆ ಕೆಲಸವೂ ಇಲ್ಲ, ದಿನ ಬೆಳಗಾತೇಳು ಸಮುದ್ರ ಮಥನ ಮಾಡೋದು ಅಂದ್ರೆ 7 ಸಮುದ್ರ ಮಥನವ ಮಾಡು. ಅದು ಒಳಗಿನಿಂದ, ನಾನು ನಿನ್ನೆ ಹೇಳಿದೆನಲ್ಲ, ನಿನ್ನೆಯೋ ಮೊನ್ನೆಯೋ ಆ ಮಾತು ಬಂತಲ್ಲ, ಆ ಒಳಗಿರತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸು, ಆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ, ಇವು 7 ಸಮುದ್ರಗಳು. ಅದೇ ಲವಣ ಸಮುದ್ರ, ಇಕ್ಷು ಸಮುದ್ರ, ಸುರಾ ಸಮುದ್ರ, ನವನೀತ ಸಮುದ್ರ, ದಧಿ ಸಮುದ್ರ, ಕ್ಷೀರ ಸಮುದ್ರ ಮತ್ತು ಅಮೃತ ಸಮುದ್ರ. ಈ 7 ಸಮುದ್ರಗಳ ಮಥನ ನಡೆಯಬೇಕಾದದ್ದು ಒಳಗಿನಿಂದ. ಆ ಸಮುದ್ರ ಮಥನ ಮಾಡಿ, ಅಲ್ಲಿ ಸಮುದ್ರ ಮಥನ ಅಂದ್ರೆ ಏನು ಅಂದ್ರೆ, ಹಾಗಾದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥ ಮಂದರ ಪರ್ವತ, ಆ ಮಥನಕ್ಕೆ ಬಳಸಬೇಕಾದಂಥ ಬೆಟ್ಟ ಯಾವುದು? ಮನೋಮಂದರವನ್ನು. ಮನಸ್ಸು ಅನ್ನುವ ಮಂದರ ಪರ್ವತ. ಆ ಮಂದರ ಪರ್ವತಕ್ಕೆ ನಮ್ಮ ಕುಂಡಲಿನಿ ಅನ್ನತಕ್ಕಂಥ ಸರ್ಪೆಂಟ್ ಪವರ್ ಅನ್ನತಕ್ಕಂಥ ಹಾವನ್ನು ಕಟ್ಟಿ ಹೃದಯದಲ್ಲಿ ಶಾಸ್ತ್ರದ ಮಥನ ನಡೆಯಬೇಕು. ಇದು ಸಮುದ್ರ ಮಥನ. ಹೃದಯ ಸಮುದ್ರದಲ್ಲಿ ಮಥನ ನಡೆಯಬೇಕು, ಶಾಸ್ತ್ರದ ಮಥನ. ಮಥನ ನಡೆಯುವಾಗ ಮೊದಲು ಬರತಕ್ಕಂಥದ್ದು ಅದರಲ್ಲೆಲ್ಲ ಪಾರಿಜಾತ, ಕಾಮಧೇನು, ಕಲ್ಪವೃಕ್ಷ, ಅಪ್ಸರ ಸ್ತ್ರೀಯರು ಎಲ್ಲ ಬರ್ತಾರೆ ಮೊದಲು. ಆಮೇಲೆ ವಿಷ ಬರೋದು. ಮೊದಲೆಲ್ಲ ಇವು ಬರ್ತವೆ, ಪಾರಿಜಾತ, ಕಾಮಧೇನು, ಕಲ್ಪವೃಕ್ಷ,
ಅಪ್ಸರ ಸ್ತ್ರೀಯರು ಎಲ್ಲ ಬರ್ತಾರೆ. ಅಂದರೆ ಮಟೀರಿಯಲ್ ವೆಲ್ತ್ ಇದೆಲ್ಲ, ಹೆಣ್ಣು ಹೊನ್ನು ಮಣ್ಣು, ಈ ಮನುಷ್ಯನನ್ನು ಸೆಳೆಯತಕ್ಕಂಥ ಮೂರು. ಶಾಸ್ತ್ರದ ಮಥನ ಆಗುವಾಗಲೂ ಮೊದಲು ಬರತಕ್ಕಂಥದ್ದು ಈ ಮಟೀರಿಯಲ್ ವೆಲ್ತ್. ಒಬ್ಬ ಮನುಷ್ಯ ಅವನೊಬ್ಬ ಜ್ಞಾನಿ ಅಂತಂದ ಕೂಡಲೇ ಅವನಿಗೆ ಈ ಸೆಳೆತ, ಮಟೀರಿಯಲ್ ವೆಲ್ತ್ನ ಸೆಳೆತ. ಅದರಲ್ಲೇ ಬಿದ್ದು ಬಿಟ್ಟ ಅಂದ್ರೆ ಅವನು ಮುಂದಕ್ಕೆ ಮಥನವೇ ಇಲ್ಲ, ಮುಗಿದೋಯ್ತು. ಅವನು ದುಡ್ಡಿನ ಬೆನ್ನು ಹತ್ತಿದ, ಸಂಪತ್ತಿನ ಬೆನ್ನು ಹತ್ತಿದ, ಅಲ್ಲಿಂದ ಅವನು ಶಾಸ್ತ್ರದ ಮಥನ ನಿಂತು ಹೋಯ್ತು. ಇನ್ನೂ ಮುಂದಕ್ಕೆ ಹೋಗಬೇಕು, ಈ ಮಟೀರಿಯಲ್ ವೆಲ್ತ್ ಅನ್ನ ದಾಟಿ ಮುಂದಕ್ಕೆ ಹೋಗಿ ಶಾಸ್ತ್ರದ ಮಥನ ಮಾಡಿದರೆ, ಶಾಸ್ತ್ರದ ಮಥನದಲ್ಲಿ ಮೊದಲನೇ ಹೆಜ್ಜೆ ಎನ್ನುವುದು ಯಾವಾಗಲೂ ವಿಷವೇ, ಆಮೇಲೆ ಹೆಜ್ಜೆ ಅಮೃತ. ಮೊದಲು ಅಮೃತ ಬರೋದಿಲ್ಲ. ಶಾಸ್ತ್ರವನ್ನು ಓದ್ತಾ 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 ಶಾಸ್ತ್ರಗಳಲ್ಲಿ ಇರತಕ್ಕಂಥ ವಿಷಯಗಳನ್ನು ನೋಡಿ ಶಾಸ್ತ್ರದಲ್ಲಿ ಶ್ರದ್ಧೆ ಬರುವುದಲ್ಲ, ಡೌಟ್ಸ್ ಬರ್ಲಿಕ್ಕೆ ಶುರುವಾಗತ್ತೆ. ಮೊದಲು ಬರುವುದು ಡೌಟ್ಸ್, ಸಂಶಯ. ಇದೆಲ್ಲ ನಂಬಬೇಕೋ ಬೇಡವೋ, ಅದೇ ವಿಷಯ. ಸಂಶಯಗಳು ಬರುವುದು, ಡೌಟ್ಸ್ ಬರತಕ್ಕಂಥದ್ದು ಮೊದಲು. ಯಾಕೆಂದ್ರೆ ಒಂದೊಂದರಲ್ಲಿ ಒಂದೊಂದು ತರ ಇರ್ತದೆ. ಒಂದು ಗ್ರಂಥದಲ್ಲಿ ಹೇಳಿದಕ್ಕೆ ವಿರುದ್ಧವಾಗಿ ಇನ್ನೊಂದು ಗ್ರಂಥದಲ್ಲಿ ಹೇಳ್ತಾರೆ. ಮತ್ತೆ ಆ ಹೇಳುವ ಕಥೆಗಳು ಅಡುಗೂಲಜ್ಜಿ ಕಥೆಗಳು ಹಾಗೆ ಇರ್ತವೆ. ಈ ಗಣಪತಿಯ ಕಥೆ ಹಾಗೆ, ಅವನು ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿಯಾದ. ಇದನ್ನು ನಂಬುವುದಂದ್ರೆ ಬೇಡ ನಂಬುವುದು. ಅಂಥ ಪಾರ್ವತಿ ಮೈಯಲ್ಲಿ ಅಷ್ಟು ಕೊಳಕು ಬೆವರ್ನ ಮಣ್ಣಿರುವ ಪಾರ್ವತಿಯನ್ನು ನಾವ್ಯಾಕೆ ಪೂಜೆ ಮಾಡಬೇಕು, ಆ ಬೆವರ್ನ ಮಣ್ಣಿನ ಗಣಪತಿಯನ್ನು ನಾವ್ಯಾಕೆ ಪೂಜೆ ಮಾಡಬೇಕು, ಬೇಡ ಅಂತ ಕಾಣ. ಅದ ಕಾರಣ ಏನು ಅಂದ್ರೆ, ಅದು ಪಾರ್ವತಿ ಅಂದ್ರೆ ಏನು ಗೊತ್ತಾಗ್ಲಿಲ್ಲ, ಬೆವರು ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ, ಮಣ್ಣು ಅಂದ್ರೆ ಏನು ಗೊತ್ತಾಗ್ಲಿಲ್ಲ, ಗಣಪತಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಅದು ಗೊತ್ತಾಗುವ ಮುಂಚೆ ಇದು ಬೆವರು ಅಂದ್ರೆ ಬೆವರೇ ಆದ್ರೆ, ಮಣ್ಣು ಅಂದ್ರೆ ಮಣ್ಣೇ ಆದ್ರೆ ಅದು ಅಸಖ್ಯವೇ, ಅದು ನಂಬುವಂಥ ವಸ್ತು ಅಲ್ಲ. ಅದರ ನಿಜವಾದಂಥ ಅರ್ಥ ತಿಳಿಯೋ ತನಕ ಆಪಾತ ಅರ್ಥದಿಂದ ಶಾಸ್ತ್ರದಲ್ಲಿ ಸಂಶಯಗಳೇ, ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ ಬರುವುದೇ. ಶಾಸ್ತ್ರದಿಂದ ಅಪಾರ್ಥವೇ ಮೊದಲು ಬರುವುದು, ಸುವಾರ್ಥ ಅಲ್ಲ. ತಪ್ಪು ಅರ್ಥ ಆಗುವುದು ಬೇಗ, ಯಥಾರ್ಥ ಜ್ಞಾನ ಬರುವುದಿಲ್ಲ, ಅಯಥಾರ್ಥ ಜ್ಞಾನ. ಎಲ್ಲ ಓದಿದ್ರೂ ಅಪಾರ್ಥವೇ ಆಗುವುದು. ಯಾಕೆಂದ್ರೆ ಅದು ಮೇಲು ನೋಟಕ್ಕೆ ಹೇಳುವ ಅರ್ಥ ಬೇರೆ, ಅದು ಅಂತರಂಗದಲ್ಲಿ ಹೇಳುವ ಅರ್ಥ ಬೇರೆ. ಕೊಟ್ಟವರು ಶ್ರೀಮದಾಚಾರ್ಯರು. ಅನ್ನವನು ಕಾಲಕೂಟ ಸ್ಪಿರಿಚುವಲ್ ಆಗಿ ಅವರು ಏನ್ ಮಾಡಿದ್ರು, ಅದರ ಮೇಲೆ ಕಾಣತಕ್ಕಂಥ ಅಪಾರ್ಥವನ್ನ ಪೂರ್ತಿ ನಿರಾಕರಣೆ ಮಾಡಿ ಆ ವಿಷವನ್ನ ಪೂರ್ತಿ ಕುಡಿದು ತೋರಿಸಿದವರು ಆಚಾರ್ಯರೇ. ಅದನ್ನು ಪೂರ್ತಿ ಆ ಕಾಲಕೂಟವನ್ನು ಕುಡಿದು ಯಥಾರ್ಥವಾದ ಅರ್ಥ ಇದು ಅಂತ ಅದರ ಸ್ಪಿರಿಚುವಲ್ ಮೀನಿಂಗ್ ಅನ್ನ ತೋರಿಸಿಕೊಟ್ಟವರು ಇತಿಹಾಸದಲ್ಲಿ, ಅಧ್ಯಾತ್ಮದ ಇತಿಹಾಸದಲ್ಲಿ ಆಚಾರ್ಯರು ಒಬ್ಬರೇ, ಯಾರೂ ಈ ಕೆಲಸ ಮಾಡಿಲ್ಲ. ಉಳಿದವರೆಲ್ಲ ಕಾಲಕೂಟವನ್ನೇ ತಾವು ಕುಡಿದು ನಮಗೂ ಅದನ್ನು ತೋರಿಸಿಕೊಟ್ಟವರು, ಇದೇ ಅರ್ಥ ಅಂತ. ಕಾಲಕೂಟವನುಂಡು ಲೋಕವ ಪಾಲಿಸಿದ ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ, ತದ್ದಾಸನೋರ್ವನು ಅಮೃತ ನೆನೆಸಿದನು ಅಂತ. ಆಮೇಲೆ ಅವರು ಕುಡಿದು ಉಳಿದದ್ದನ್ನ ತನ್ನ ದಾಸನಾದ, ಅಂದ್ರೆ ಆ ತಾರತಮ್ಯ ಕ್ರಮದಲ್ಲಿ ರುದ್ರದೇವರು ವಾಯುದೇವರ ಅನಂತರದ ಕಕ್ಷೆಯಲ್ಲಿ ಬರತಕ್ಕವರು, ವಾಯುದೇವರಿಗೂ ಬ್ರಹ್ಮದೇವರಿಗೂ ವಿಷ್ಣುವಿಗೂ ದಾಸರಾಗಿರ್ತಕ್ಕವರು. ತನ್ನ ದಾಸನೋರ್ವನನ್ನ ಸ್ವಲ್ಪ ಕಿಂಚಿತ್ ವಿಷ ಕೊಟ್ಟು ಅದರಿಂದ ಸಾಯಗೊಡದೆ ಅಮೃತ ನೆನೆಸಿದನು ಅಂತ. ಹಾಗಾಗಿ ವಾಯುದೇವರು ಅಮೃತರಾದರು ವಿಷ ಕುಡಿದು, ರುದ್ರದೇವರು ವಿಷಪಾನ ಮಾಡಿ ಅಮೃತರಾದರು. ದೇವತೆಗಳು ಅಮೃತಪಾನ ಮಾಡಿಯೂ ಆಗದ ಅಮೃತತ್ವ ವಿಷಪಾನ ಮಾಡಿ ರುದ್ರದೇವರಿಗೂ ವಾಯುದೇವರಿಗೂ ಬಂತು. ತದ್ದಾಸನೋರ್ವನು ಅಮೃತ ನೆನೆಸಿದನು ಅಂತ. ಇಲ್ಲಿ ತದ್ದಾಸನೋರ್ವನು ಅಂದ್ರೆ ರುದ್ರದೇವರು ಅಂತ ಎಲ್ಲರೂ ಅರ್ಥ ಮಾಡ್ತಾರೆ. ಇದು ಬಹಳ ಸ್ವಾರಸ್ಯವಾದದ್ದು. ಏನು ಅಂದ್ರೆ, ಇದು ಜಗನ್ನಾಥದಾಸರು ತನ್ನ ಕಥೆಯನ್ನ ಹೇಳೋದು. ವಾಯುದೇವರು ಅಮೃತಪಾನ ಮಾಡಿ ವಿಷಪಾನ ಮಾಡಿ ಬದುಕಿದರು. ಆದರೆ ಆ ವಾಯುದೇವರ ಕಥೆ ಬಿಡಿ, ತದ್ದಾಸನೋರ್ವ ಆ ಭಗವಂತನ ದಾಸನಲ್ಲಿ ಒಬ್ಬನಾದ ಈ ಜಗನ್ನಾಥ ದಾಸ, ಅವನಿಗೆ ಮೃತ್ಯುಯೋಗ ಇದ್ದಾಗ ಧನ್ವಂತರಿ ಮಂತ್ರದಿಂದ ಪ್ರಾಶನ ಮಾಡಿದಾಗ ಅಮೃತತ್ವ ಪಡೆದ ಅಂತ. ಇದು ಆತ್ಮಕಥನೆಯನ್ನು ಅವರು ಹೇಳತಕ್ಕಂಥ ಮಾತಿದು. ತದ್ದಾಸನೋರ್ವನು ಅಂತಂದ್ರೆ ಸ್ಪಷ್ಟ. ಒಬ್ಬ ಸಾಮಾನ್ಯ ದಾಸನಿಗೂ, ವಾಯುದೇವರಿಗೆ ಬಿಡ್ರಿ, ಒಬ್ಬ ಸಾಮಾನ್ಯ ದಾಸ, ನನ್ನಂಥ ದಾಸ ಅಂತ ಅವ್ರು ತನ್ನನ್ನು ಹೇಳ್ಕೊಳ್ಳುವಾಗ ತದ್ದಾಸನ ಓರ್ವ. ಓರ್ವ ಅನ್ನೋದು ಯಾವಾಗಲೂ ಕಶ್ಚಿತ್ ಅನ್ನುವ ಅರ್ಥದಲ್ಲಿ ಬರುವುದು. ಇಲ್ಲಿ ಅದು ರುದ್ರದೇವರಿಗೆ ಕಶ್ಚಿತ್ ದಾಸ ಅಲ್ಲ, ಅವನ ದಾಸ. ಓರ್ವ ಅಂದ್ರೆ ಯಕ್ಕಶ್ಚಿತ್ ಅಂತ ಹೇಳುವ ಅರ್ಥದಲ್ಲಿ ಕಶ್ಚಿತ್ ಅಂತ, ಒಬ್ಬ ನಗಣ್ಯನಾದ ಭಗವಂತನ ಭಕ್ತರಲ್ಲಿ ನಗಣ್ಯನಾದ ಒಬ್ಬ ದಾಸ ಈ ಜಗನ್ನಾಥ ದಾಸ. ಅವನು ಗುರುಗಳ ಕಾರುಣ್ಯದಿಂದ ಮೃತಿಯನ್ನ ದಾಟಿ ಅಮೃತತ್ವವನ್ನ, ಅಂದ್ರೆ ಮರಣರಹಿ ಆ ಸ್ಥಿತಿಯಲ್ಲಿ ಆ ಕಾಲದ ಸಾವನ್ನು ಗೆದ್ದ. ಅಷ್ಟೇ ಅಲ್ಲ, ಅವರ ಅನುಗ್ರಹದಿಂದ ಮುಕ್ತಿ ಯೋಗ್ಯತೆಯನ್ನ ಪಡೆದ, ಅಮೃತನಾದ. ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ, ತದ್ದಾಸನೋರ್ವನು ಅಮೃತ ನೆನೆಸಿದನು.
ಹೀಗಿರುವಾಗ ಭಗವಂತನ ಒಬ್ಬ ಸಾಮಾನ್ಯ ದಾಸನೂ ಕೂಡ ಮೃತ್ಯುವನ್ನ ವಿಷವನ್ನ ಕುಡಿದೂ ಸಾಯದೆ ಬದುಕಬಹುದು. ಭಗವಂತನ ಧನ್ವಂತರಿ ಮಂತ್ರದಿಂದ ವಿಷವೂ ಅಮೃತವಾಗಬಹುದು ಅಂತಾದರೆ ಶ್ರೀಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳನ್ನು ಉಂಬನು ಉಪಚಯದೇಳಿಗೆ ಅವಾಗಿಲ್ಲ. ಹೀಗಿರುವಾಗ ಒಬ್ಬ ವಾಯುದೇವರಿಂದ ಹಿಡಿದು ಭಗವದ್ಭಕ್ತರಲ್ಲಿ ಯಾರಲ್ಲಿಯೂ ಕೂಡ ಲೇಪವಾಗದೆ ಉಳಿಯುವಂತಹದ್ದು ಅಂಥ ಭಗವಂತನಲ್ಲಿ ಲೇಪ ಆಗುತ್ತೇನು. ಶ್ರೀಲಕುಮಿ ವಲ್ಲಭ, ಲಕ್ಷ್ಮಿಗೂ ಪತಿಯಾಗಿರ್ತಕ್ಕ ಶುಭ ಭಗವಂತನಿಗೆ ಶುಭಾಶುಭ ಕರ್ಮ ಜಾಲಗಳ ಉಂಬನು. ಎಲ್ಲ ಶುಭಾಶುಭಗಳನ್ನು ಅವನು ಸ್ವೀಕಾರ ಮಾಡ್ತಾನೆ. ನಾವು ಕೊಟ್ಟದ್ದನ್ನ ಸ್ವೀಕಾರ ಮಾಡಿ ಅವನಿಗೇನು ಅದರಿಂದ ಲೇಪ ಆಗುವಂತಹ ಕಾರಣ ಇಲ್ಲ. ಅವನಿಗೆ ಅದರಿಂದ ಉಪಚಯದ ಏಳಿಗೆಗಳು ಅವಾಗಿಲ್ಲ. ಇಲ್ಲಿ ಒಂದು ವಿಚಿತ್ರ, ಉಪಚಯ ಮತ್ತು ಅಪಚಯ ಅಂತ ಹೇಳ್ಬೇಕಲ್ಲ, ಉಪಚಯ ಮತ್ತು ಏಳಿಗೆ ಅಂತ ಹೇಳ್ತಾರೆ. ಉಪಚಯ ಅಂದ್ರೂ ಏಳಿಗೆ, ಏಳಿಗೆ ಅಂದ್ರೂ ಏಳಿಗೆ. ಇದು ಬಹಳ ಆಶ್ಚರ್ಯ. ಅಂದ್ರೆ ಒಬ್ಬರು ಕನ್ನಡದಲ್ಲಿ ಇದಕ್ಕೆ ವಿವರಣೆ ಬರೆದವರು ಉಪಚಯ ಅಂದ್ರೆ ವೃದ್ಧಿ, ದೇಳಿಗೆ ಅಂದ್ರೆ ಅಪಚಯ ಅಂತ. ಅದು ಯಾವ ಭಾಷೆಯಿಂದ ನನಗೆ ಗೊತ್ತು. ದೇಳಿಗೆ ಅಂತ ಶಬ್ದ ಬರೋದು, ದೇಳಿಗೆ ಅಂದ್ರೆ ಹ್ರಾಸ ಅಂತ ಅರ್ಥ. ಅಂದ್ರೆ ಉಪಚಯ ಅಂದ್ರೆ ವೃದ್ಧಿ, ದೇಳಿಗೆ ಅಂದ್ರೆ ಹರಾಸ ಅಂತ. ಯಾವುದಾದ್ರೂ ಭಾಷೆಯಲ್ಲಿ ದೇಳಿಗೆ ಅಂತ ಶಬ್ದ ಅದಕ್ಕೆ ಹರಾಸ ಅಂತ ಅರ್ಥ ಇದ್ರೆ ನನಗೆ ಹೇಳ್ರಿ, ನಾನು ತಿಳ್ಕೊಳ್ತೇನೆ. ನನಗೆ ತಿಳಿದಂತೆ ನನಗೆ ಆ ಶಬ್ದ ಇವರಿಗೆ ನನ್ನ ಕಿವಿಗೆ ಬೀಳಿಲ್ಲ. ದೇಳಿಗೆ ಅಂತ ಅನ್ನುವ ಶಬ್ದ ಮತ್ತು ಅದಕ್ಕೆ ಹರಾಸ ಅನ್ನುವ ಅರ್ಥ ನನ್ನ ಕಿವಿಗೆ ಬಿದ್ದಿಲ್ಲ. ಇದ್ರೆ ನೀವು ಈ ಕೋಶದಲ್ಲಿ ಅಥವಾ ಬೇರೆ ಯಾವ್ದಾದ್ರು ಇರ್ಬೋದು, ತೆಲುಗಿನಲ್ಲಿಯೋ ಮರಾಠಿಯಲ್ಲೋ ಇದ್ರೂ ಇರ್ಬೋದು, ಕನ್ನಡದಲ್ಲಿ ಇಡದೆ ಅಥವಾ ಕನ್ನಡದಲ್ಲಿ ಹಳೆ ಕನ್ನಡದಲ್ಲಿ ನಿಮ್ಮ ಗಮನಕ್ಕೆ ಬಂದಿದ್ರೆ ದೇಳಿಗೆ ಅನ್ನುವುದಕ್ಕೆ ಹ್ರಾಸ ಅಂತ ಅನ್ನೋ ಅರ್ಥ ಬಂದಿದ್ರೆ ದಯವಿಟ್ಟು ತೋರಿಸಿ, ನಾನು ಆ ಅರ್ಥವನ್ನ ತಿದ್ದಿಕೊಳ್ತೇನೆ. ಆದ್ರೆ ಉಪಚಯದ ಏಳಿಗೆ ಅಂತ ಇಲ್ಲಿ ಇರುವುದು. ಉಪಚಯ ಅಂತಂದ್ರೆ ದೇಹದಲ್ಲಿ ವೃದ್ಧಿ ಅಂತ. ಯಾವುದನ್ನು ತಿಂದದ್ರಿಂದ ಉಪಚಯ, ನಾವು ಉಣ್ತೇವೆ, ಉಣ್ಣೋದ್ರಿಂದ ದೇಹದಲ್ಲಿ ಪುಷ್ಟಿ ಆಗತ್ತೆ, ಡೆವಲಪ್ಮೆಂಟ್, ಗ್ರೋತ್. ಉಪಚಯ ಅಂದ್ರೆ ಗ್ರೋತ್, ಅದರಿಂದ ಏಳಿಗೆ ಅಂದ್ರೆ ವೃದ್ಧಿಯಿಂದ ಪ್ರೋಗ್ರೆಸ್ ಅಂತ. ಗ್ರೋತ್ ಅಂಡ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಗ್ರೋತ್ ನಲ್ಲಿ ಎರಡು ತರ ಇರಬಹುದು. ಗ್ರೋತ್ ಪ್ರೋಗ್ರೆಸ್ ಇರಬಹುದು, ಪ್ರೋಗ್ರೆಸ್ ಇಲ್ಲದೆ ಡೌನ್ ಫಾಲೋ ಇರಬಹುದಲ್ಲ. ಬೆಳೀತಾ 50 ವರ್ಷ ತನಕ ಪ್ರೋಗ್ರೆಸ್, ಅದರಲ್ಲಿ ಗ್ರೋತ್ ಅನ್ನೋದು ಪ್ರೋಗ್ರೆಸ್ ಅನ್ನ ಕಡೆಗೆ. ಆಮೇಲೆ 50 ವರ್ಷ ಆದ್ಮೇಲೆ ಗ್ರೋತ್ ಹೌದು ಮತ್ತು ಬೆಳೀತು. ಏನಾಯ್ತು? ತಲೆ ಕಪ್ಪಿದ್ದದ್ದು ಬೆಳ್ಳಗಾಯ್ತು, ಅವರು ಸ್ಕಿನ್ನು ಸಾಫ್ಟ್ ಇದ್ದದ್ದು ರಿಂಕಲ್ಸ್ ಬಿತ್ತು, ಬೆನ್ನು ನೆಟ್ಟಗಿದ್ದದ್ದು ಬಗ್ಗಿತು. ಅದು ಗ್ರೋತೆ, ಆದರೆ ಅದು ಪ್ರೋಗ್ರೆಸ್ ಅಲ್ಲ, ಏಳಿಗೆ ಅಲ್ಲ, ಡೌನ್ ಫಾಲ್. ಭಗವಂತನಿಗೆ ಗ್ರೋತು ಇಲ್ಲ, ಪ್ರೋಗ್ರೆಸ್ಸು ಇಲ್ಲ ಅಂತ. ಈಗ ಡೌನ್ ಫಾಲ್ ಇಲ್ಲ ಅಂತ ಹೇಳ್ಬೇಕಾಗಿಲ್ಲ. ಅವರು ಉಪಚಯ ಮತ್ತು ಏಳಿಗೆ. ನ ಕರ್ಮಣ ವರ್ಧತೆ ನೌಕನಿಯ, ಭಗವಂತನಿಗೆ ಗ್ರೋತು ಇಲ್ಲ. ಹಾಗಾದ್ರೆ ಅದೆಂತ ಕಥೆ ಅಂದ್ರೆ, ಅಲ್ಲ ಗ್ರೋತ್ ಇರಬೇಕಾದ್ರೆ ಅದು ಗ್ರೋತ್ ಇಲ್ಲದೆ, ಮೊದಲು ಇಲ್ಲದೆ ಇದ್ದ ಗ್ರೋತ್ ಮತ್ತೆ ಬರಬೇಕಲ್ಲ. ಅಪೂರ್ಣವಾದದ್ದಕ್ಕೆ ಮಾತ್ರ ಗ್ರೋತು. ಭಗವಂತ ಪರಿಪೂರ್ಣ, ಆದ್ದರಿಂದ ಗ್ರೋತು ಇಲ್ಲ, ಪ್ರೋಗ್ರೆಸ್ಸು ಇಲ್ಲ ಅವನಿಗೆ. ಉಪಜಯದ ಏಳಿಗೆಗಳು ಅವಾಗಿಲ್ಲ ಎಂದಿಗೂ. ಮತ್ತಾಗಾದ್ರೆ ಅವನು ಕೊಟ್ಟದನ್ನು ಸ್ವೀಕಾರ ಮಾಡಿದಾನ. ಅವನು ತಾನು ತನ್ನ ಸ್ವರಸ ಭೋಗ್ತಾ, ನಾವು ಕೊಟ್ಟದ್ದು ಯಾವುದು ಅವನಿಗೆ ಲೆಕ್ಕವೇ ಅಲ್ಲ, ಅದನ್ನು ಯಾವುದು ಅವನಿಗೆ ಲೇಪವೇ ಆಗುವುದಿಲ್ಲ. ಅವನು ಭೋಗಿಸುವುದು ತನ್ನ ಸ್ವಾಖ್ಯ ರಸವನ್ನು, ಅಂದ್ರೆ ತನ್ನ ಸ್ವಾನಂದ. ಸ್ವರಸ ಅಂದ್ರೆ ರಸಃ, ಅಂದ್ರೆ ರಸಃ ಸಾರಹ ಆನಂದ ರೂಪತಃ ಅಂತ. ಸ್ವರಸ ಅಂದ್ರೆ ಸ್ವಾನಂದ. ಅವು ಕೆಲವರು ಇದೆಲ್ಲ ಏನು ಅಂದ್ರೆ ಸ್ವಾಖ್ಯವಾದ ರಸ ಒಂದುಂಟು, ಇದು ಪರರಸ, ಅದರಿಂದ ಒಂದು ಸ್ವಾಖ್ಯವಾದ ರಸ, ಅವನ ಸ್ವರೂಪಭೂತವಾದ ಒಂದು ರಸ ಹುಟ್ಟುತ್ತೆ, ಆ ರಸವನ್ನು ತಿಂತಾನೆ. ಹೀಗೆಲ್ಲ ಅರ್ಥ ಅಲ್ಲ. ಸ್ವರಸ ಅಂದ್ರೆ ಸ್ವರೂಪಭೂತ ಆನಂದ ಅಂತ ಅರ್ಥ. ಅವನು ಉಣ್ಣುವುದು ಸ್ವರೂಪಭೂತ ಆನಂದವನ್ನು. ಮತ್ತೆ ಇದನ್ನು ಯಾವುದನ್ನು ತಗೊಂಡ್ರು ಬಿಟ್ರು ಯಾವ ಲೇಪವೂ ಇಲ್ಲ, ಅವನಿಗೆ ಇದರ ಅಗತ್ಯವೇ ಇಲ್ಲ. ಅವನು ಸದಾ ಸ್ವಾನಂದ ತೃಪ್ತ ಅಂತ ಅನ್ನತಕ್ಕಂಥ ಅರ್ಥ. ಶ್ರೀಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮ ಫಲಗಳನ್ನು ಜಾಲ ಕರ್ಮಗಳ ಉಂಬನು, ಉಪಚಯದ ಏಳಿಗೆಗಳು ಅವಾಗಿಲ್ಲ ಎಂದಿಗೂ ಸ್ವರಸಗಳ ಬಿಟ್ಟು.